ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಮನುಷ್ಯನಿಗೆ ದೇವರು ಕೊಟ್ಟಿರುವಂತಹ ವರ ಅಂತಂದ್ರೆ ಅದು ಮನುಷ್ಯನ ದೇಹ. ಆ ದೇಹವನ್ನ ನಾವು ಎಷ್ಟು ಜೋಪಾನವಾಗಿ ನೋಡ್ಕೊಳ್ಬೇಕು. ಆದರೆ ಮನುಷ್ಯ ಆ ಕೆಲಸವನ್ನ ಮಾಡ್ತಾ ಇದ್ದಾನ ಅಥವಾ ಮನುಷ್ಯನ ದೇಹಕ್ಕೆ ಮನುಷ್ಯ ಶಿಕ್ಷೆ ಕೊಡ್ತಿದ್ದಾನ? ಶಿಕ್ಷೆ ಕೊಡ್ತಾ ಇದ್ರೆ ಯಾವ ರೂಪದಲ್ಲಿ ಶಿಕ್ಷೆ ಕೊಡ್ತಿದ್ದಾನೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ, ಮನುಷ್ಯನ ದೇಹನಿಗೆ ಯಾವ ರೀತಿಯಾದಂಥ ಶಿಕ್ಷೆ ದೊರಕ್ತಾ ಇದೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶಿಕ್ಷೆ ಯಾರು ಕೊಡ್ತಾ ಇರೋದು? ದೇವ್ರ? ಅಲ್ಲೇ ತಾನೇ ಸಿಗೋದು ನಮ್ಮ ದಾರಿ. ಹೌದು ಗುರು. ಶಿಕ್ಷೆ, ಈ ದೇಹಕ್ಕೆ ಶಿಕ್ಷೆ ಯಾರು ಕೊಡ್ತಾ ಇರೋದು? ದೇವ್ರು ಕೊಟ್ಟಿರ್ಬೋದಾ? ಕೊಟ್ಟಿದ್ದಾನ? ಇಲ್ಲ. ಎರಡನೇ ವಿಷಯ, ನಮ್ಮ ದೇಹಕ್ಕೆ ಶಿಕ್ಷೆ ಅಂದರೆ ಯಾವುದು ಅಂತ ಮೊದಲು ತಿಳ್ಕೊಬೇಕು ನಾವು. ಹೌದು ಅಲ್ವಾ? ಹೌದು. ದೇಹಕ್ಕೆ ಶಿಕ್ಷೆ ಯಾವುದು? ಹಲವಾರು ಶಿಕ್ಷೆಗಳಿದೆ, ಸಾವಿರಾರು ಇದೆ. ಎಲ್ರಿಗೂ, ಕೆಲವರಿಗೆ ಕೆಲವರು ಒಂದೇ ಅಂದ್ಕೊಂಡಿರ್ತಾರೆ, ಆದರೂ ಶಿಕ್ಷೆನೇ ಅದು, ಮಗು ಸೇರಿ. ಆ ಶಿಕ್ಷೆ ಯಾವುದು ಅಂದರೆ ಚಿಂತೆ. ಈಗ ಎಲ್ರಿಗೂ ಇದೆ ತಾನೇ ಇರೋದು, ಅವರವರದೇ ಚಿಂತೆಗಳು. ಹೌದು. ಈ ಚಿಂತೆ ಬೇಡ, ಯಾರಿಗೂ ಇಷ್ಟ ಇಲ್ಲ, ಆದರೂ ಇವ್ರನ್ನ ಬಿಡಲ್ಲ. ಹಾಗಿರಬೇಕಾದ್ರೆ ಇದು ದೇವರೇ ಕೊಟ್ಟು ಕಳಿಸಿದ್ರ ಅಥವಾ ನಾವೇ ಅದನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವ ಅಂತಕ್ಕಂತಹ ವಿಚಾರವನ್ನು ನಾವು ಗಮನಿಸ್ಕೊಂಡಾಗ ಚಿಂತೆ ಮಾಡಬಾರ್ದು ಅಂತ ಅವ್ರಿಗೂ ಗೊತ್ತು. ಬೇಡ ಅಂತೀನಿ, ಆದರೂ ಈ ಬೇಡದೇವ್ರದೆಲ್ಲ ಬಂದ್ಬಿಡತ್ತೆ ಹೇಳ್ತಾರೆ ಅಲ್ವಾ? ಅದಕ್ಕೋಸ್ಕರವಾಗಿ ಅದಕ್ಕೆ ಮೆದುಳು ಅಂತಕ್ಕಂತಹ ಒಂದು ವಿಚಾರ ಇದೆಯಲ್ಲ, ಇದು ಇನ್ಕಮಿಂಗ್ ಜಾಸ್ತಿ, ಔಟ್ ಗೋಯಿಂಗ್ ಕಮ್ಮಿ. ಬರ್ತಾನೆ ಇರುತ್ತೆ ಸೆಕೆಂಡ್ಗೂ. ಹೌದಾ? ಈ ಇನ್ಕಮಿಂಗ್ ಜಾಸ್ತಿ ಯಾಕೆ ಆಗಬೇಕು ಅನ್ನೋ ಪ್ರಶ್ನೆಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎರಡು ವಿಧ ಇದರಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ನಂಬರ್ 1, ಮನೆಯಲ್ಲಿ ಯಾರು ಫ್ಯಾನ್ ಕೆಳಗಡೆ ಕೂರ್ತಾರೆ, ರಾತ್ರಿ ಮಲಗುವಾಗ ಫ್ಯಾನ್ ಕೆಳಗಡೆ ಯಾರು ಮಲಗ್ತಾರೆ, ಇವ್ರಿಗೆ ಔಟ್ ಗೋಯಿಂಗ್ ಕಾಲ್ ಜಾಸ್ತಿ. ಫ್ಯಾನ್ ಕೆಳಗಡೆ ಮಲಗ್ತಾರಲ್ಲ ರಾತ್ರಿ ಹೊತ್ತು, ಫ್ಯಾನ್ ಕೆಳಗಡೆ ತಾನೇ ಮಲ್ಕೋಬೇಕು, ತಣ್ಣಗಾಯ್ತದೆ ಅಂತ. ಆದರೆ ಅವ್ರು ತಣ್ಣಗಾಯ್ತದೆ ಅನ್ಕೊಂಡಿರ್ತಾರೆ, ಕಣ್ಣೇನಾಗಿರುತ್ತೆ ಅಂತ ಅವ್ರಿಗಿನ್ನೂ ಗೊತ್ತಿರಲ್ಲ. ಬೆಳಗ್ಗೆ ತನಕ ಕಣ್ಣು ಮೆದುಳಿಗೆ ಕೊಡ್ತಕ್ಕಂಥ ಮೆಸೇಜ್. ಬೆಳಗ್ಗೆ ಎದ್ದ ತಕ್ಷಣ ಹೆಂಗಿರುತ್ತೆ ಮೆದುಳು ಅಂದರೆ, ಯಾರು ಏನು ಮಾಡಲಿ, ಯಾರು ಹಿಡ್ಕೊಳ್ಳಿ, ಏನು ಮಾಡಲಿ, ಆ ಮಟ್ಟ ಕೊಟ್ಟೋಗಿರುತ್ತೆ. ಫ್ಯಾನ್ ಕತೆ ಏನು ಅಂದ್ಕೊಂಡಿದ್ಯಾ? ಫ್ಯಾನು AC ಕಣ್ಣು ತಡೆಯಲ್ಲ. ಅದರಲ್ಲೂ ಫ್ಯಾನು ಅಂತಕ್ಕಂಥ ವಿಚಾರ ಇದೆಯಲ್ಲ, ತುಂಬ ದೊಡ್ಡ ಡೇಂಜರ್ ಅಂದರೆ ಫ್ಯಾನು. AC ಒಂದು ಪಕ್ಷ ಪರವಾಗಿಲ್ಲ, ಯಾಕೆಂದರೆ ನೇರ ಕಣ್ಣು ಹೊಡೆಯಲ್ಲ. ಅದು ಕೆಲವು ಜನ ಇಟ್ಕೊಂಡಿರ್ತಕ್ಕಂಥ ರೀತಿ ನೀತಿ ಮೇಲೆ ಇರುತ್ತೆ. ಆದರೆ ಫ್ಯಾನ್ ಮಾತ್ರ ತುಂಬ ಡೇಂಜರ್. ಅದರಲ್ಲೂ ಮಕ್ಕಳು ಕೆಲವರಿಗೆ ಈ ಕಾಲದಲ್ಲಂತೂ ಫ್ಯಾನ್ ಹಾಕ್ಬಿಟ್ಟು ಮಲಕ್ಕಳ್ಳಿ ನನ್ನ ಮಗು ಅಂತ ಮಲಗಿಸ್ಬಿಡ್ತಾರೆ. ಅದು ಬೆಳಗ್ಗೆ ಎದ್ರೆ ಉಗ್ರವಾದಿ ಥರ ನೋಡ್ತಿರ್ತದೆ. ಆದರೆ ಈ ಫ್ಯಾನ್ಗೂ ನಮ್ಮ ಕಣ್ಣಿಗೂ ಇರ್ತಕ್ಕಂತಹ ಒಂದು ಸಂದೇಶ, ನಮ್ಮ ಮೆದುಳನ್ನು ತಂಪಾಗಿರಿಸ್ಬೇಕು. ಮೆದುಳನ್ನು ನಾವು ಹೇಗಿರಿಸ್ಬೇಕು? ತಂಪಾಗಿರಿಸ್ಬೇಕು. ಇದರಿಂದ ಏನಾಗುತ್ತೆ, ತುಂಬ ಉದ್ರೇಕತನ ಜಾಸ್ತಿ ಆಗಿರುತ್ತೆ. ಹಠ, ಬೇಜಾರು, ಕೋಪ, ಆವೇಶ ಫ್ಯಾನಿಂದ. ಈಗ ಎಷ್ಟು ಜನ ಅಂತಾರೆ, ಇವರೇನೋ ಹೇಳ್ಬಿಡ್ತಾರೆ, ನಮಗೆ ತಡ್ಕೊಳಕ್ಕಾಗದೆ ಇನ್ನೇನು ಫ್ಯಾನ್ ಹಾಕೋದು, ಇನ್ನೇನು ಮಲ್ಕೊಳ್ಳೋ ಸ್ವಾಮಿ ಅಂತ ಎಷ್ಟು ಜನ ಬೈಕೋತಾರೆ ಅಲ್ವಾ? ಅದಕ್ಕೆ ನಾನು ಹೇಳ್ತೀನಿ, ಫ್ಯಾನ್ ಹಾಕೋ ಮನೆ ಯಾಕ್ರಿ ಕಟ್ಟಿದ್ದೀರಾ ಅಂತೀನಿ. ಇದನ್ನು ನರಕದ ಮನೆ ಅಂತಾರೆ. ಯಾವ ಮನೆಯಲ್ಲಿ ಫ್ಯಾನ್ ಆಡುತ್ತೋ ಮೇಲ್ಗಡೆ, ಎಷ್ಟು ಜನ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸ್ವಾಮಿ, ಫ್ಯಾನ್ ಇಲ್ಲದೆ ಬದುಕೋಕ್ಕೆ ಆಗಲ್ಲ, ಆ ಮಟ್ಟಕ್ಕಿದ್ದೀವಿ ನಾವು, ನೀವು ಫ್ಯಾನ್ ಬೇಡ ಅಂದ್ರೆ ನಾವು ಎಲ್ಲಿಗೋಗೋಣ ಅಂದರೆ ನರ್ಸಿಂಗ್ ಹೋಗಿ, ಇನ್ನೆಲ್ಗೆ ಹೋಗ್ತೀರ ಅಲ್ಲಿಗೆ ಹೋಗೋದು. ಫ್ಯಾನು ಮನುಷ್ಯನಿಗೆ ಇಷ್ಟು ದೊಡ್ಡ ಸಮಸ್ಯೆಯನ್ನು ಕೊಡುತ್ತೆ, ಕಣ್ಣಿನ ಸಮಸ್ಯೆಗೆ ತುಂಬ ಸಮಸ್ಯೆ ಆಗುತ್ತೆ ಅಂತ ತಿಳ್ಕೊಳ್ತಕ್ಕಂತಹ ಕಾಲೇಜ್ ಎಲ್ಲಿದೆ? ಎಲ್ಲೂ ಇಲ್ಲ ಗುರುಗಳೇ ಅಲ್ವಾ? ಮತ್ತು ಇದು ನಾವು ಎಷ್ಟು ಮಟ್ಟಿಗೆ ಗಮನಿಸ್ಕೋಬೇಕಾಗತ್ತೆ ಅಂತಕ್ಕಂಥದ್ದು, ಚಿಂತೆ ಏನಕ್ಕೆ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಫ್ಯಾನಿನ ಮೂಲಕ ಒಂದು ಭಾಗ ಆದರೆ, ಇನ್ನೊಂದು ಮನೆಯನ್ನು ತಂಪಾಗಿರಿಸಬೇಕು.
ಯಾವುದನ್ನ? ಮನೆಯನ್ನು ತಂಪಾಗಿರಿಸಲೇಬೇಕು. ಇರಿಸಬೇಕಲ್ಲ, ಇರಿಸಲೇಬೇಕು. ಎಷ್ಟು ಮನೆ ತಂಪಾಗಿದೆ? ಇಲ್ಲ ಗುರುಗಳೇ, ತಂಪಾಗಿಲ್ಲ ಅಲ್ವಾ? ಈಗ ತಂಪಾಗಿಲ್ಲದೆ ಇರೋ ಮನೆಯಲ್ಲಿರ್ತಕ್ಕಂಥವ್ರು ಮಗುವಿಂದ ಸಾಯೋ ವೃದ್ಧರವರೆಗೂ ಎಲ್ಲರಿಗೂ ಚಿಂತನೆ ಚಿಂತನೆ ಚಿಂತನೆ, ವೇದನೆ. ಎಷ್ಟು ಆಶ್ಚರ್ಯ ಅಲ್ಲ? ಹೌದು ಗುರುಗಳೇ. ಅದ್ರ ಜೊತೆಗೆ ಒಂದು ಸಣ್ಣ ಟಿಪ್ಸ್ ಕೊಡ್ತೀನಿ. ಇವತ್ತು ಶುಕ್ರವಾರ ಅಲ್ವಾ? ಹೌದು. ಎಷ್ಟೋ ಜನ ಪಾಪ ಚಿಂತೆ ಕಮ್ಮಿ ಆಗಲಿ ಅಂತ ದೇವ್ರ ಪೂಜೆ ಮಾಡ್ತಾರೆ, ವಿಷ್ಣು ಸಹಸ್ರನಾಮ ಹೇಳ್ಕೊಂಡು, ಲಲಿತ ಸಹಸ್ರನಾಮ ಹೇಳ್ಕೊಂಡು ಪಾಪ ಏನೋ ಪರದಾಡ್ತಿರ್ತಾರೆ. ಹೌದು. ಆದರೆ ನಿಜವಾಗ್ಲೂ ಹೇಳ್ತೀನಿ, ಅದಕ್ಕೊಂದು ಸಣ್ಣ ಟಿಪ್ಸ್ ಹೇಳ್ತೀನಿ ನಾನು. ಅಷ್ಟೊಂದು ಕಷ್ಟಪಟ್ಟು ಪೂಜೆ ಮಾಡ್ತಕ್ಕಂಥ ವಿಧಾನಕ್ಕೆ ಮಾಡಿ ತೊಂದರೆ ಇಲ್ಲ, ಅಷ್ಟು ಕಷ್ಟಪಡೋದು ಬೇಡ. ನಮ್ಮ ದೇಹಕ್ಕೆ ಎಷ್ಟು ಆದಷ್ಟು ಮಟ್ಟಕ್ಕೂ ನಾವು ಶ್ರಮವನ್ನು ಕಮ್ಮಿ ಮಾಡ್ತೀವೋ ಅಷ್ಟು ದೇಹ ನಮಗೆ ಲೈಫ್ ಕೊಡುತ್ತೆ. ನಾವೆಷ್ಟು ತೊಂದರೆಗಳನ್ನ ಕೊಡ್ತೀವೋ ಮೇಲಿಂದ ಮೇಲೆ ಬೇಗ ಹೋಗ್ಬಿಡ್ತಾನೆ. ಅಂದರೆ 20 ವರ್ಷಕ್ಕೆ 40 ವರ್ಷ ಥರ ಕಾಣಿಸ್ತಾನೆ ಅಲ್ವಾ? ಆಮೇಲೆ ಕರಡಿ ಮುಂದೆ ನೋಡ್ಕೊಂಡು ನಾನು ಯಾಕೆ ಹಿಂಗಾದೆಲ್ಲ ಅಂತ ಯೋಚನೆ ಮಾಡಿದ್ರೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಆ ಒಂದು ಕಾರಣಕ್ಕೆ 2ನೇ ಭಾಗ ಮನೆ ತಣ್ಣಗಿರಲ್ಲ ಅಂತ ನಿನ್ಗೆ ಗೊತ್ತಾಗಿದೆ ಈಗ. ಓಕೆ, ಯಾಕೆ ತಣ್ಣಗಿರಲ್ಲ? ಇರಬೇಕಿತ್ತಲ್ಲ. ಇದು 2ನೇ ಭಾಗ. ಯಾವುದು? ಯಾರು ಮನೆಗೆ ದಯವಿಟ್ಟು ಮನೆಗಳ ಬಗ್ಗೆ ನೀವು ಮಾಡ್ಕೊಂಡಿರ್ತಕ್ಕಂಥ ವೈಯಕ್ತಿಕ ವಿಚಾರಗಳು ಏನು ಇವ್ರು ಹಿಂಗೆ ಹೇಳ್ಬಿಟ್ಟು ತಲೆ ಕೆಡಿಸ್ತಾರಲ್ಲ ಅಂತ ಅನ್ಕೋಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. 2ನೇ ಭಾಗ, ಮನೆಗೆ ಯಾರು ಪಾರ್ಕಿಂಗ್ ಕೊಟ್ಕೊಂಡಿರ್ತಾರೋ ಅವ್ರ ಮನೆ ಯಾವ ಕಾರಣಕ್ಕೂ ತಣ್ಣಗಿರಲ್ಲ. ಪಾರ್ಕಿಂಗ್ ಇಲ್ಲದೆ ಮನೆ ಮಾಡಲ್ಲ. ಹೌದು, ಮಾಡೋದಿಲ್ಲ. ಈಗ ಗೌರ್ಮೆಂಟ್ನವ್ರು ಕೂಡ ಎಕ್ಸ್ಟ್ರಾ ನಾನು ಅನ್ಕೋತೀನಿ, ಯಾವ ಕರ್ಮಿಗಳ್ರಿ ಇದು ಕತೆ. ಗೌರ್ಮೆಂಟ್ನವ್ರು ಕೂಡ ಪಾರ್ಕಿಂಗ್ ಇಲ್ಲದೆ ನೀವು ಮನೆ ಕಟ್ಟಬೇಡಿ. ಹೌದು. ಅಂದರೆ ಪಾರ್ಕಿಂಗ್ ಮಾಡಿದ ಮನೆ ಯಾವಾಗಲೂ ಬೆಂಕಿಯಲ್ಲಿ ಇದ್ದಂಗಿರುತ್ತೆ ಮನೆ. ಅದು ಯಾಕೆ ಗುರುಗಳೇ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ ಗೌರ್ಮೆಂಟ್ನವ್ರಿಗೆ. ಗೌರ್ಮೆಂಟ್ನವ್ರು ಯಾರು ಶಾಸ್ತ್ರಗಳು ಇದ್ದಾರೆ ಅಲ್ಲಿ? ಇಲ್ಲ. ಅದು ಯಾರು ಸದ್ಯ ಸೇರಿಸ್ಕೋಬೇಕಿತ್ತು, ಸೇರಿಸ್ಕೊಂಡವ್ರು ಗೊತ್ತಿಲ್ಲ. ಈಗ ಮನೆ ಸಮಂಜಸವಾಗಿರ್ಬೇಕಂತ ಗೌರ್ಮೆಂಟ್ನವ್ರು ಅದಕ್ಕೋಸ್ಕರವಾಗಿ ಯಾರು ಮಿನಿಸ್ಟರ್ ಇದ್ದಾರಾ? ಇಲ್ಲ. ಅದಕ್ಕೆ ಅದಕ್ಕೋಸ್ಕರ ಯಾರು ಶಾಸ್ತ್ರಗಳು ಇಟ್ಕೊಂಡಿದ್ದಾರಾ? ಇಲ್ಲ. ಹಾಗಿದ್ದ ಮೇಲೆ ಮನೆ ತಣ್ಣಗಿರಬೇಕಾದ್ರೆ ಏನು ಮಾಡಬೇಕು ಅಂತ ಯಾರು ಇಂಜಿನಿಯರ್ ಹೇಳೋಕ್ಕಾಗತ್ತಾ? ನಾನು ಹೇಳ್ದಲ್ಲ, ನೀನು ಕಿಟಕಿ ದೊಡ್ಡದಾಗಿ ಇಟ್ಕೊಂಡ್ರೆ ತಣ್ಣಗಿರುತ್ತದೆ. ಓಕೆ, ಒಂದು ಭಾಗ ಕೊಡೋಣ. ಆದರೆ ಮನೆ ತುಂಬ ನಾವು ಗಮನಿಸಬೇಕಾದದ್ದು, ಮನೆಯಲ್ಲಿ 2 ಇದಕ್ಕೆ ಧ್ರುವ ಅಂತ ಹೇಳ್ತೀವಿ. ಉತ್ತರ ಧ್ರುವ, ದಕ್ಷಿಣ ಧ್ರುವ. 6 ತಿಂಗಳಿರುತ್ತೆ. ಉತ್ತರಾಯಣ, ದಕ್ಷಿಣಾಯಣ. ಸೊ 2 ಭಾಗ ಆಯಿತು. ಒಂದು ಶಾಖ ಒಂದು ಕಡೆ ತಂಪು. ಈ ಶಾಖ ಮತ್ತು ತಂಪಿನ ಮಧ್ಯದಲ್ಲಿ ಬರ್ತಕ್ಕಂಥ ನಮ್ಮ ಓಡಾಟ ಇದೆಯಲ್ಲ, ಅಲ್ಲಿ ನಮ್ಮ ಮನೆ ತಣ್ಣಗಿರಬೇಕಾದ್ರೆ ಆ ವಿಚಾರದಲ್ಲಿ ನಾವು ಮನೆಯನ್ನು ಕಟ್ಟಿರಬೇಕು. ಅಲ್ಲಿ ಹೇಗಿರಬೇಕು? ಉತ್ತರ ದಕ್ಷಿಣ ಸಮತಟ್ಟವಾಗಿದ್ದಾಗ ಇದು ವರ್ಕ್ ಆಗುತ್ತೆ, ತಣ್ಣಗಿರುತ್ತೆ ಮನೆ ಮಧ್ಯದಲ್ಲಿ. ಸಮತಟ್ಟಿರಲ್ಲ, ಉದ್ದಕ್ಕೂ ಆ ಥರ ಹೋಗ್ಬಿಟ್ಟಿರ್ತಾರೆ ಇವರು. ಯಾವುದೇ ಮನೆ ಸಮತಟ್ಟಾಗಿ ಎಲ್ಲಿದೆ? ಅದನ್ನು ಪುರುಷ ಗ್ರಹ ಅಂತಾರೆ. ಯಾವ ಮನೆ ಸಮತಟ್ಟವಾಗಿ 4 ಮೂಲೆ ಇರುತ್ತೋ ಅದನ್ನು ಪುರುಷ ಗ್ರಹ, ರಾಜಯೋಗದ ಮನೆ ಅಂತಾರೆ ಅದಕ್ಕೆ. ಈಗ ಪಾಪ ಪುರೋಹಿತರು ಬರ್ಕೊಡ್ತಾರೆ, ಈ ಮನೆ ಕಟ್ಟಿದ್ರೆ ರಾಜಯೋಗದಲ್ಲಿ ಕಟ್ಟಿ ಅಂತ. ಅವ್ರನ್ನ ನಿಜವಾಗ್ಲೂ ಹೇಳ್ತೀನಿ, ಯಾವ ಕಂಬ ಕಟ್ಟಬೇಕು ಅಂತ ಗೊತ್ತಿಲ್ಲ. ಎಲ್ಲರೇ ಐತೆ ರಾಜಯೋಗ? ಎಲ್ಲಿ ಬರ್ತದ ರಾಜಯೋಗ? ಇದು ಗಿಳಿಶಾಸ್ತ್ರ. ಆ ರೀತಿ ರಾಜಯೋಗ ಬರೋದಾದ್ರೆ ಕಮಾನ್ ಕಟ್ಟಿ ಮಾಡಿ ತೋರಿಸಿ ನಿಮ್ಮನೇನ. ನೀವು ಕಟ್ಟಿದ್ದೀರಾ? ತೋರ್ಸೋಣ. ಹೇಳ್ಬೇಕಲ್ಲ. ರಾಜಯೋಗ ಬರೇ ನೀವು ಕಟ್ಕೊಂಡಿದ್ದೀರಾ? ಇಲ್ಲ. ನಿನಗೆ ರಾಜಯೋಗ ಬರುತ್ತೆ, ಆಮೇಲೆ ರಾಜಯೋಗದಲ್ಲಿ ಗುರುಪ್ರವೇಶ ಮಾಡಿ ಅಂತ ಹೇಳುವಂಥ ಸುಳ್ಳು ಕತೆ ಇಲ್ಲೊಂದು ಸೃಷ್ಟಿ ಆಗತ್ತೆ ಅಲ್ವಾ? ರಾಜಯೋಗದ ಮನೆ ಯಾವುದು ಅಂದರೆ 4 ಮೂಲೆ ಒಂದೇ ಅಳತೆ ಇದ್ದರೆ ಅದು ರಾಜಯೋಗದ ಮನೆ. ಎಲ್ಲಿದೆ? ಇಲ್ಲ. ಮತ್ತೆ ನಿಮ್ಮ ಮನೆ ತಣ್ಣಗಿರುತ್ತೆ ಹೆಂಗೆ? ನಿಮ್ಮ ಚಿಂತೆ ದೂರ ಆಗುತ್ತೆ ಹೆಂಗೆ? ಇದು ಸ್ವಲ್ಪ ನಮಗೆ ಮೆದುಳಿಗೆ ಏನಾದ್ರು ಒಂದು ಶಾಕಿಂಗ್ ನ್ಯೂಸ್ ಬರಬೇಕಲ್ಲ. ಇಲ್ಲ, ನಾನು ಏನು ಮಾಡಬೇಕು, ನಾನು ಹೆಂಗೆ ಬದುಕಬೇಕು ಅಂತ ಗೊತ್ತಾಗಬೇಕು ಅನ್ನೋದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ. ಏನು ಅಂದರೆ, ಪ್ರತಿದಿನ ಅನ್ನ ಮಾಡ್ತಕ್ಕಂಥ ತಾಯಂದಿರು ಪೂಜೆ ಮಾಡಿ ಕಷ್ಟಪಟ್ಟು ಪಡೋದ್ರಿಂದ ಮನಸ್ಸು ತಣ್ಣಗೆ, ಅಂದರೆ ಮೆದುಳು ತಂಪಾಗಿರಬೇಕು ಅಂತ ಆಸೆ ಇರುತ್ತಲ್ವಾ, ಒಂದು ಸ್ವಲ್ಪ ತುಪ್ಪ ಅನ್ನಕ್ಕೆ ಹಾಕಿಬಿಟ್ರೆ ಅನ್ನ ಮಾಡುವಾಗ ಆ ಮನೆ ಅವತ್ತು ಪೂರ್ಣ ಎಲ್ಲರೂ ತಣ್ಣಗಿರ್ತಾರೆ. ತುಪ್ಪ ಹಾಕಿ ಮನೆ ಮಾಡಿದ್ರೆ, ತುಪ್ಪದ ಅನ್ನ ಮಾಡಿದ್ರೆ ಮನೆಯಲ್ಲಿ ಮೆದುಳು ಸ್ವಲ್ಪ ರೆಸ್ಟ್ ಸಿಕ್ಕತ್ತೆ, ಖುಷಿಯಾಗತ್ತೆ ಮೆದುಳು.
ಪ್ರತಿದಿನ ತುಪ್ಪ ಬಳಸಲೇಬೇಕು ಊಟಕ್ಕೆ. ಎಷ್ಟು ಜನ ಬಳಸ್ತಾರೆ? ಬಳಸಲ್ಲ ಗುರುಗಳೇ. ಅನ್ನ ಮಾಡುವಾಗ ಸ್ವಲ್ಪ ತುಪ್ಪ ಹಾಕಿ ಅನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಗೊತ್ತಿದೆ, ಇಲ್ಲ ಅಂತಿಲ್ಲ. ತುಪ್ಪ ಏನಕ್ಕೆ ಹಾಕೋಬೇಕು ಅಂತಕ್ಕಂಥದ್ದು ಕೂಡ ತಿಳ್ಕೊಳ್ಳೋರು ಕೆಲವರು ಬೇಕಾಷ್ಟು ಜನ ಇದ್ದಾರೆ, ತಿಳ್ಕೊಂಡಿರೋರು ಇದ್ದಾರೆ. ಆದರೆ ಆ ತುಪ್ಪ ಹಾಕಿದಾಗ ಅದಕ್ಕೆ ತುಪ್ಪದನ್ನ, ಇದು ಮಹಾಪ್ರಸಾದ ಆಗತ್ತೆ. ದೇವ್ರ ನೈವೇದ್ಯ ಮಾಡಿದ್ರೆ ಮಹಾಪ್ರಸಾದ. ಮಾಮೂಲಿ ಅನ್ನ ಇದ್ರೆ ಪ್ರಸಾದ, ಆ ಅನ್ನಕ್ಕೆ ತುಪ್ಪ ಬಿದ್ದರೆ ಮಹಾಪ್ರಸಾದ. ನೀವು ಕಷ್ಟಪಟ್ಟು ಬೆಳಗ್ಗೆ 4 ಗಂಟೆಗೆದ್ದು ಅಷ್ಟೋತ್ರ ಹೇಳಿ ಪೂಜೆ ಮಾಡಿ ಎಲ್ಲನೂ ಒರೆಸಿ ನಿಮ್ಮ ಕೈಯೇ ಬೆಳಗಾಗ್ಬಿಟ್ಟಿರ್ತದೆ. ಆದರೂ ಉಪಯೋಗಕ್ಕೆ ಬರಲ್ಲ. ಅದಕ್ಕೋಸ್ಕರವಾಗಿ ಜೀವನದಲ್ಲಿ ಮನುಷ್ಯ ನಮ್ಮ ಮೆದುಳನ್ನು ಕಾಪಾಡ್ಕೊಳ್ತಕ್ಕಂತಹ, ನಮ್ಮ ಹೃದಯವನ್ನು ಕಾಪಾಡ್ಕೊಳ್ತಕ್ಕಂತಹ, ನಮ್ಮದೇ ತಾನೇ ಹೃದಯ ಮೆದುಳು, ಇವೆರಡು ಮಗು ಭ್ರೂಣ ವ್ಯವಸ್ಥೆಯಲ್ಲಿರಬೇಕಾದ್ರೆ ಮೊದಲು ಉತ್ಪತ್ತಿಯಾಗೋದೇ ಮೆದುಳು. ಅಲ್ಲಿಂದ ಅಂಗಾಂಗಗಳು ಶುರುವಾಗತ್ತೆ. ಅಲ್ಲಿ ಈ ಅಂಗಾಂಗಗಳು ಮತ್ತು ಮನೆಯ ಮೂಲೆಗಳು, ದಿಕ್ಕು, ಮನೆಯ ದಿಕ್ಕು ಮತ್ತು ನಮ್ಮ ದೇಹದ ಅಂಗಾಂಗಗಳ ಹಣೆ ಬರ ಮನೆಯ ದಿಕ್ಕಿನಲ್ಲಿ ಇರುತ್ತೆ. ಆ ದಿಕ್ಕು ಅಂದರೆ 4 ಮೂಲೆ ಒಂದೇ ಅಳತೆ ಇದ್ದರೆ ನಿಮ್ಮ ಇಂದ್ರಿಯಗಳು, ಕೈ, ಕಾಲು, ಕುತ್ತಿಗೆ, ಬೆನ್ನು, ಕಾಲು, ಸೊಂಟ ಇವೆಲ್ಲ ನೋವಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನೀವು ಅನುಭವಿಸ್ಬೋದು. ನಿಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ನೋವಿದೆ ಅಂದರೆ ನನ್ನನ್ನು ಕರ್ಕೊಂಡೋದ್ರೆ ನಿಮ್ಮ ಮನೆ ನೋಡಿದ್ರೆ ನಿಮ್ಮ ದೇಹದಲ್ಲಿ ಎಲ್ಲಿ ನೋವಿದೆ, ಎಲ್ಲಿ ಉರಿ ಇದೆ, ನಿಮ್ಮ ಮನೆ ಮೂಲೆಯಲ್ಲಿ ಎಲ್ಲಿದೆ ನಿಖರವಾಗಿ ತೋರಿಸ್ತೀನಿ. ಗೊತ್ತಾ? ಮ್ಯಾಚ್ ಆಗಬೇಕಲ್ಲ. ನಿಮ್ಮ ದೇಹದ ಯಾವ ಭಾಗದಲ್ಲಿ, ಗಂಡಂದಾಗಲಿ ಹೆಂಡತಿದಾಗಲಿ ಮಕ್ಕಳದಾಗಲಿ, ಅಲ್ಲಿ ಏನು ಸಮಸ್ಯೆ ಇದೆ ಅಂದರೆ ನಿಮ್ಮ ಮನೆಯ ದಿಕ್ಕಿನಲ್ಲಿರುತ್ತೆ. ನೇರವಾಗಿ ನಿಖರವಾಗಿ ತೋರಿಸಿ ಹೇಳ್ಬೋದು, ನೋ ಡೌಟ್. ಅಂದರೆ ಮನೆಯ ದಿಕ್ಕಿನಲ್ಲಿ ಮನುಷ್ಯನ ಮನಸ್ಸು ಇರುತ್ತೆ. ಯಾವುದರಲ್ಲಿ? ಮನೆಯಲ್ಲಿ. ಮನೆಯ ದಿಕ್ಕಿನಲ್ಲಿ ಮನುಷ್ಯನ ಮನಸ್ಸು ಅಡಕವಾಗಿರುತ್ತೆ. ನಾವು ಮನಸ್ಸೇ ಚೆನ್ನಾಗಿಲ್ಲ ಅಂತ ಊರೆಲ್ಲ ಸುತ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ. ಆದರೆ ಮನೆಯ ದಿಕ್ಕಿನಲ್ಲಿ ನಮ್ಮ ಮನಸ್ಸಿದೆ, ಮನೆಯ ದಿಕ್ಕಿನಲ್ಲಿ ನಮ್ಮ ಇಂದ್ರಿಯಗಳಿದೆ. ಇದು ತಿಳ್ಕೊಂಡು ಮನೆ ಕಟ್ಟಕ್ಕಾಗಿಲ್ವಲ್ಲ, ಅದೇ ತಾನೇ ಸಮಸ್ಯೆ ಇರೋದು. ಹಾಗಾಗಿ ಮುಂದುವರೆದ ಭಾಗ ಹೇಳೋಣ. ಈಗ ಕರೆ ಇದೆಯಾ? ಕರೆ ಇದೆ ಗುರುಗಳೇ. ಪ್ರತಾಪ್ ಅಂತೇಳಿ ಕರೆ ಮಾಡಿದ್ದಾರೆ. ಪ್ರತಾಪ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ. ತಮ್ಮ ನಕ್ಷತ್ರ ತಿಳಿಸಿ. ಅನುರಾಧ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ ಹೇಳಿ. ಎಷ್ಟನೇ ಸಲ ಕರೆ ಮಾಡ್ತಾ ಇದ್ರಾ? ನಾವು ಇದೇ ಮದ್ದು ಗುರುಗಳೇ, ನಾವು 15 ದಿವಸ ಟ್ರೈ ಮಾಡ್ತಾವಿ, ಇದೇ ಮದ್ದು ಸಿಕ್ಕಿರೋದು. ಯಾವ ಊರಿದ? ನಾವು ಚನ್ನಪಟ್ಟಣ ಗುರುಗಳೇ. ಓಕೆ, ಹೇಳಿಯಪ್ಪ, ಏನಾಗಬೇಕಿತ್ತು? ಗುರುಗಳು, ನಮ್ಮ ಮನೆ ಯಾಕೋ ವಾಸ್ತು ಸರಿ ಇಲ್ಲ ಅನ್ನಿಸ್ತಾ, ಯಾಕೋ ಸರಿ, ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಣ ಕೇಳ್ಬೇಕು. ಯಾರು ಕಟ್ಟಿದ್ದು ಮನೆ? ನೀವೇ ತಾನೆ? ನಮ್ಮ ತಂದೆ ಗುರುಗಳೇ. ನಮ್ಮ ತಂದೆ ತಾಯಿ, ನಾನು, ನನ್ನ ಹೆಂಡತಿ ಅವ ಗುರುಗಳೇ. ಓಕೆ, ಅಪ್ಪ ಇದ್ದಾರಾ? ಹ್ಞೂ, ಅವರೇ ಗುರುಗಳೇ. ಏನು ಮಾಡ್ತಾರಪ್ಪ? ಅಪ್ಪ ರಿಟೈರ್ಡ್ ಆಗದೆ, ಸ್ಕೂಲ್ ಟೀಚರ್ ಗುರುಗಳೇ. ಓಕೆ, ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಮನೆ ಕಟ್ಟಿ 20 ವರ್ಷ ಆಯ್ತು. ರಸ್ತೆ ಯಾವುದು? ಏನೇಳೆ? ಮನೆಗೆ ರಸ್ತೆ ಯಾವುದು ಒಂದೇ? ದಕ್ಷಿಣ. ದಕ್ಷಿಣ. ಓಕೆ, ನೀವು ಬಾಗಿಲು ಆ ಕಡೆ ಇಟ್ಟಿದ್ದೀರಾ? ಬಾಗಿಲು ಪೂರ್ವ ಗುರುಗಳೇ. ಇದು ಪ್ಲಾನ್ ಯಾರು ಮಾಡಿದ್ದು, ನಿಮ್ಮ ಅಪ್ಪನ ಇಂಜಿನಿಯರಾ? ಇಂಜಿನಿಯರ್ ಗುರುಗಳೇ. ಏನಕ್ಕಂತೆ ಪೂರ್ವ ಕೊಟ್ಟಿದ್ದು? ಪೂರ್ವಕ್ಕೆ ಬಾಗಿಲು ಕೊಡೋದಕ್ಕೆ ಕಾರಣ ಏನು? ಮೊದಲು ದಕ್ಷಿಣಕ್ಕಿತ್ತು ಗುರುಗಳೇ. ಅದು ನಾವು ಯಾಕೋ ಸರಿ ಬರ್ತಾ ಇಲ್ಲ ಅಂತ ಪೂರ್ವಕ್ಕೆ ಬದಲಾಯಿತು. ಆದ್ರೂ ಯಾಕೋ ಸರಿ ಬರ್ತಾ ಇಲ್ಲ, ಅದಕ್ಕೆ ಗುರುಗಳೇ. ಈಗ ಪೂರ್ವಕ್ಕೆ ಇಡಲೇಬೇಕು, ದಕ್ಷಿಣ ಸರಿ ಇಲ್ಲ ಅಂತ ಹೇಳಿದವ್ರು ಯಾರು? ಯಾರೋ ಇಲ್ಲಿ ಜ್ಯೋತಿಷಿಗಳು ಕೇಳಿದ್ದು. ಜ್ಯೋತಿಷಿಗಳು ಆ ಕಡೆ ಮಾಡಿ ಅಂತ ಹೇಳಿದ್ರು. ಆದ್ರೂ ಸರಿ ಬರ್ತಾ ಇಲ್ಲ ಗುರುಗಳೇ, ಅದಕ್ಕೆ ಒಂದು ಹೇಳುವರಿಮ್ಮ ಅಂತ. ಸಾಂಬಾರು ಮಾಡುವಾಗ ಎಲ್ಲ ಹಾಕಿದ್ದೀನಿ ಅಂತ ಹೇಳೋದು ಮುಖ್ಯ ಅಲ್ಲ. ಉಪ್ಪು ಹಾಕದೆ ಮರ್ತು ಬಿಟ್ರೆ ಹೆಂಗ್ ಚೆನ್ನಾಗಿರುತ್ತಮ್ಮ? ಚೆನ್ನಾಗಿರಲ್ಲ ಗುರುಗಳೇ, ಅಲ್ವಾ? ಹಾಗೆ ನಮ್ಮ ಜನಗಳಿಗೊಂದು ದೊಡ್ಡ ಸಮಸ್ಯೆ ಏನಂದರೆ, ಇದೊಂಥರ ಟೆಕ್ನಿಕಲ್ ವರ್ಕ್ ಇದು. ಏನು ಅಂದರೆ, ಪಶ್ಚಿಮದ ರಸ್ತೆ ದಕ್ಷಿಣ ರಸ್ತೆ ಸೈಡ್ ಸಿಕ್ಕಿದ್ರೆ ಈ ಕಿತ್ತೋಗಿರೋರು ಅಂತ ಹೇಳ್ತೀನಲ್ಲ ನಾನು, ಅದಕ್ಕೆ ಈ ವಿಷಯಕ್ಕೆ ಕಿತ್ತೋಗಿರೋರು ಅಂತ ಹೇಳೋದು. ನೋಡಿ, ಸುಮ್ಮನೆ ಬಾಳ್ಗಡಿಸೋದು. ಅಮ್ಮ, ಭಗವಂತ ಮುಖ ಕೊಟ್ಟಿದ್ದಾನೆ, ಮುಖಕ್ಕೆ ಕಣ್ಣು ಕೊಟ್ಟಿದ್ದಾನೆ, ಅದು ಕರೆಕ್ಟು. ಈಗ ನಾವು ದುಡ್ಡು ಖರ್ಚು ಮಾಡಿಬಿಟ್ಟು ಹಿಂದ್ಗಡೆ ತಿರುಗಿ ನೋಡೋಕ್ಕಾಗಲ್ಲ ಅಂತ 2 ಕಣ್ಣು ಹಿಂದಕ್ಕೆ ಹಾಕೊಳಕ್ಕಾಗತ್ತಾ? ಆಗಲ್ಲ. ಹಾಗೆ ಇವರು ರಸ್ತೆ ಇದ್ದ ಮೇಲೆ ಅದು ಯಾವ ದಿಕ್ಕಾರು ಇರಲಿ, ಆ ರಸ್ತೆಗೆ ಬಾಗಿಲು ಕೊಡಲೇಬೇಕು. ಇದು ಶಾಸ್ತ್ರ, ಧರ್ಮ.
ಕೊಡಲ್ಲ. ನೋಡಿ ಬಾಡ್ಗೆಟ್ಟಿದ್ದು ಮನೆ ಕಟ್ಟುವಾಗ ಅಲ್ಲಿಗಿಟ್ರು, ತಪ್ಪಾಯ್ತು. ತಿರ್ಗಾ ಮನೆ ಕಟ್ಟಾದ್ಮೇಲೆ ಈ ಕಡೆಗಿಟ್ರು. ಹಿಂಗೆ ಹೊಡೆದು ಈ ಕಿಟಕಿ ಇಲ್ಲಿ ಹಾಕು, ಈ ಬಾಗ್ಲು ಇಲ್ಲ ಹಾಕು, ಜೀವನ ಎಲ್ಲ ಹೊಡಿತಾ ಇರೋದೆ. ಯಾಕೆಂದ್ರೆ ಇಂಥ ಕಿತ್ತೋಗಿರೋದೇ ನಮ್ಮ ದೇಶದ ತುಂಬಿರೋದು. ಅಂದರೆ ಇವ್ರು ಇದೆಲ್ಲ ಮಾತು ನಂಬ್ತಾರಲ್ಲ, ಶಾಸ್ತ್ರಗಳ ಹತ್ರ ಹೋಗಿ ಕೇಳೋದು, ಜ್ಯೋತಿಷಿಗಳ ಹತ್ರ ಹೋಗಿ ಕೇಳೋದು, ಮನೆ ಕಟ್ಟೋದು. ತಪ್ಪ್ಯಾರ್ದಮ್ಮ ಅಲ್ವಾ? ಡಾಕ್ಟರ್ ಅಂತ ಬೋರ್ಡ್ ಹಾಕಿರ್ತಾರೆ, ಆರ್ಟ್ ಸ್ಪೆಷಲಿಸ್ಟಾ ನೋಡ್ಕೊಂಡೋಗಿ. ಹಲ್ಲುನ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಆಪರೇಷನ್ ಮಾಡಿ ಅಂದರೆ ನಮ್ಮ ಜನ ತುಂಬ ಕಮ್ಮಿ ತಾನೇ ಡಾಕ್ಟರ್ ತಾನೇ ಇವರೆಗೂ ಗೊತ್ತಿರುತ್ತೆ ಅಂತ. ಹಾಗಾಗಿ ಒಂದನೇ ವಿಚಾರ ತಿಳ್ಕೊಳ್ಳಿ, ಆ ಮನೆ ಪೂರ್ಣ ಆಗೋದಕ್ಕೆ ಎಷ್ಟು ಸಮಯ ತಗೊಳ್ತಪ್ಪ ಮನೆ ಕಟ್ಟುವಾಗ ಗೊತ್ತಾ ನಿಮಗೆ? ಮಧ್ಯ ನಿಂತಿತ್ತಾ? ಮಧ್ಯ ನಿಂತಿಲ್ಲ ಗುರುಗಳೇ. ಹಿಡಿದ್ಮೇಲೆ ಪೂರ್ತಿ ಆಯಿತು? ಹಿಡಿದ್ಮೇಲೆ ಪೂರ್ತಿ ಆಯಿತು. ಓಕೆ. ಈಗ ಮನೆಯಲ್ಲಿ ಗಂಡಸರು ನೀವು ನಿಮ್ಮ ಅಪ್ಪ ಇಬ್ಬರೇನಾ? ನಾನು ನಮ್ಮ ಅಪ್ಪ ಇಬ್ಬರಿಗೆ. ನಿಮ್ಮಿಬ್ಬರಲ್ಲಿ ಟೈಮ್ ಸರಿ ಊಟ ಮಾಡೋದು ಯಾರು, ನಿಮ್ಮ ಅಪ್ಪನ ನೀವಾ? ಅಪ್ಪನೇ. ನೀವು? ನಾನು ಮಾಮೂಲಿ ಒಂದೊಂದು ಕೆಲಸಕ್ಕೆ ಹೋಗ್ತೀನಿ, ಒಂದೊಂದು ಟೈಮು ಹೆಚ್ಚು ಕಮ್ಮಿ ಆಯ್ತದೆ, ವ್ಯತ್ಯಾಸ ಆಗತ್ತೆ. ನಿದ್ದೆ ಮಾಮೂಲಿ ಮಾಡ್ತೀವಿ ನಾವು ಕರೆಕ್ಟಾಗಿ. ಅಲ್ಲ, ಯಾವಾಗಲೂ ದಿನಕ್ಕೆ ಒಂದೊಂದು ಟೈಮಲ್ಲಿ ಮಲ್ಕೊಳ್ಳೋದ ಅಂತ? ಮಾಮೂಲಿ ನೈಟ್ ಮಾತ್ರ ಅಷ್ಟೇ. ನೈಟ್ 9 ಗಂಟೆ ಆಯ್ತು ಅಂದ್ರೆ ನಾವು ಆಮೇಲೆ ಮಲ್ಕೊಳ್ಳೋದು. ಅಲ್ಲ, ಅದೇ ಹೇಳೋದು 9 ಗಂಟೆ, 9:30, 10 ಗಂಟೆ, 10:30 ಈ ಥರ ಮಲಗದಾ? 9 ಗಂಟೆ ಮಾಮೂಲಿ. ಓಕೆ. ನಿಮ್ಮದು ಮದುವೆ ಆಗಿ ಎಷ್ಟು ವರ್ಷ ಆಯಿತು? 9 ಗಂಟೆ ಆದ್ಮೇಲೆ ಮಲ್ಕೋತೀವಿ. ಮದುವೆ ಆಗಿ ನಂದ ಗುರುಗಳೇ? ನಂದು ಈಗ ಅದು 11 ತಿಂಗಳು ಆಯ್ತು ಗುರುಗಳೇ. 11 ತಿಂಗಳು. ಕೋಪ ನಿಮಗೆ ಜಾಸ್ತಿನಾ ನಿಮ್ಮ ಹೆಂಗಸ್ರಿಗೆ ಜಾಸ್ತಿನಾ? ಏನು ಗುರುಗಳೇ? ಕೋಪ ನಿಮಗೆ ಜಾಸ್ತಿನಾ ನಿಮ್ಮ ಹೆಂಗಸ್ರಿಗೆ ಜಾಸ್ತಿನಾ ಅಂದೆ? ನನಗೆ ಗುರುಗಳೇ. ನನಗೆ ನಿಮ್ಮ ಹೆಂಗಸ್ರಿಗೆ ಕೇಳಲ್ವ ಯಾಕ್ರಿ ಇಷ್ಟು ಕೋಪ ಮಾಡ್ತೀರಾ ಅಂತ? ಕೇಳ್ತಾರೆ ಗುರುಗಳೇ, ಆದ್ರೆ ಹಂಗಂತಾಳೆ ಅವಳು ಕೋಪ ಕಡಿಮೆ ಮಾಡ್ಕೊಳ್ಳಿ ಅಂತ. ನನಗೆ ಗುರುಗಳು ಆಗಲ್ಲ, ಬಂದ್ಬಿಡುತ್ತೆ. ಕಂಟ್ರೋಲ್ ಮಾಡೋಕೆ ಆಯ್ತಾ ಇಲ್ಲ. ಈ ಮೊದಲಿಂದ ಇತ್ತಾ, ಈಗ ಮದುವೆ ಆದ್ಮೇಲೆ ಈ ಥರ ಆಯ್ತಾ? ಇಲ್ಲ, ಮೊದಲೇ ಕೋಪ ಮೊದಲಿಂದ ಇತ್ತು ನನಗೆ ಒಂದು ಸ್ವಲ್ಪ. ಕೋಪ ಮದುವೆ ಆದ್ಮೇಲೆ ಕಮ್ಮಿ ಆಗ್ಬೇಕಲ್ಲ. ಸಾಮಾನ್ಯ ಗಂಡಸ್ರಿಗೆ ಮದುವೆ ಮಾಡೋದೇ ಕೋಪ ಕಮ್ಮಿ ಆಗಲಿ ಅಂತ. ಯಾಕೆ ಕಮ್ಮಿ ಆಗಲ್ಲ ನಿಮಗೆ? ಕಡಿಮೆ ಆಯ್ತಲ್ಲ ಗುರುಗಳೇ. ಓಕೆ. ನಿಮ್ಮ ಹೆಂಡತಿ ನಿಮ್ಮ ಶ್ರೀಮತಿ ಅವ್ರ ಹೆಸರೇನು? ಹರ್ಷಿತಾ. ಏನು? ಹರ್ಷಿತಾ. ಓಕೆ 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 ಓಕೆ. ಈಗ ನೀವು ಕರೆ ಮಾಡೋದು ಉದ್ದೇಶ ಏನು? ಯಾವ ಉದ್ದೇಶಕ್ಕೆ ಮಾಡಿದ್ರಿ ಕರೆನಾ? ಗುರುಗಳೇ, ಮನೆಯಲ್ಲಿ ಯಾಕೋ ಪ್ರಾಬ್ಲಮ್ಗಳು, ಯಾಕೋ ವಾಸ್ತು ಸರಿ ಇಲ್ವಲ್ಲ, ಯಾಕೆ ಮನೇಲಿ ಪ್ರಾಬ್ಲಮ್ಗಳು, ಜಗಳಗಳು, ಅದು ಇದು ಯಾವುದು ಮಾಡೋದು ಕೈ ಗುಡ್ತಾ ಇಲ್ಲ ನೋಡಿ. ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಒಂದು ಅತಿ ಮುಖ್ಯವಾದ ವಿಷಯ ಕಣಮ್ಮ. ಮನೆ ತುಂಬ ಸೌಂದರ್ಯವಾಗಿ ಶ್ರೀಮಂತಿಕೆ ರೀತಿಯಲ್ಲಿ ಫಾರಿನ್ ಡಿಸೈನನ್ನೇ ಮನೆ ಕಟ್ಟೋಣ, ನೋಡೋಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂಥ ಮನೆಯನ್ನು ಕಟ್ತಾ ಇದ್ದೀವಿ. ನೋಡೋಕೆ ಚೆನ್ನಾಗಿರಬೇಕು, ಎದುರುಗಡೆ ಮನೆಯವನಿಗೆ ಹೊಟ್ಟೆ ಉರಿಸ್ಬೇಕು, ನಾನು ಚೆನ್ನಾಗಿ ಕಟ್ಟಬೇಕು ಅಲ್ವಾ? ಆದರೆ ಆ ಮನೆಯಲ್ಲಿ ಕುಂದುಕೊರತೆಗಳು ಪ್ರತಿದಿನ ಜಾಸ್ತಿ ಆಗ್ತಾ ಇದ್ರೆ ಬೇಜಾರು, ಕೋಪ ಇದು ಜಾಸ್ತಿ ಹೋಗೋದು ಬೇಡ. ಇವೆರಡೇ ತಗೊಳ್ಳೋಣ. ಬೇಜಾರು, ಕೋಪ ಒಟ್ಟಾಗಿ ಒಂದು ರಿಜಿಸ್ಟರ್ ಮಾಡ್ಕೋಬೇಕು. ಯಾರಿಗೆ? ಹೆಂಡತಿಗೆ ಜಾಸ್ತಿನಾ, ಮಗನಿಗೆ ಜಾಸ್ತಿನಾ, ಗಂಡನಿಗೆ ಜಾಸ್ತಿನಾ, ಅಪ್ಪನಿಗೆ ಜಾಸ್ತಿನಾ, ಕೋಪ ಯಾರಿಗೆ ಜಾಸ್ತಿ ಇದೆ, ಬೇಜಾರು ಯಾರಿಗೆ ಜಾಸ್ತಿ ಇದೆ, ಒಂದು ಲಿಸ್ಟ್ ಮಾಡ್ಕೋಬೇಕು. ಅಮ್ಮ, ಇದು ಇಷ್ಟು ಗೊತ್ತಾದರೆ ಹಳೆ ಮನೆ ಇರಲಿ ಹೊಸ ಮನೆ ಇರಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈ ಮನೆಯಲ್ಲಿ ದೋಷದಲ್ಲೇ ಈ ಮನೆ ಇದೆ ಅಂತ ತೀರ್ಮಾನ ಮಾಡ್ಕೊಂಬಿಡಿ. ಕೋಪ ಬೇಜಾರು ಯಾರ ಮನೆಯಲ್ಲಿ ಹೆಂಗಸ್ಗಾಗಲಿ ಗಂಡಸ್ಗಾಗಲಿ ಸುಮ್ಮನೆ ಜಗಳ ಮಾಡೋದು, ಸುಮ್ಮನೆ ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ, ಮಕ್ಕಳ ಮೇಲೆ ಅಪ್ಪ ಅಮ್ಮ, ಈ ಥರ ತದ್ವಿರುದ್ಧವಾಗಿ ಮನೆ ನಡೀತಾ ಇದೆ ಅಂದರೆ ನೀವೆಷ್ಟೇ ಕೋಟಿಗಳು ಖರ್ಚು ಮಾಡಿ ಮನೆ ಕಟ್ಟಿದ್ದರೂ ನಿಮ್ಮ ಮನೆ ದೋಷದಲ್ಲೇ ಅಡಗಿದೆ, ತುಂಬಿದೆ, ತುಂಬ್ತಾ ಹೋಗ್ತಾ ಇರುತ್ತೆ. ಇದಕ್ಕೆ ರಿಪೇರಿ ಆಗಲ್ಲ ಅಂತ ನಮ್ಗೆ ಅರ್ಥ ಆಗಿಲ್ಲ. ಇನ್ನೂ ಆ ರೀತಿ ಮನೆಯನ್ನು ಕಟ್ಟುವುದಕ್ಕೆ ನಾವು ಸಿದ್ಧತೆಯೇ ಆಗಿಲ್ಲ. ನಮ್ದೇನಿದ್ರು ಮಾಡ್ರನ್ ಆಧುನಿಕವಾಗಿರ್ಬೇಕು ಮನೆ. ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ಹಂಗೆ ತಲೆ ಕೆಳಗೆ ಬಿದ್ದೋಗ್ಬಿಡ್ಬೇಕು, ಏನೇ ಇಷ್ಟು ಚೆನ್ನಾಗಿ ಮನೆ ಕಟ್ಟವನೇ ಅಲ್ವಾ? ಮನೆ ಒಳಗಡೆ ಹೋದರೆ ಏನಕ್ಕಾರು ಮನೆಗೆ ಬಂದೆ ಒಂದು ಸ್ವಲ್ಪ ಹಂಗೆ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ರೆ ಫ್ರೆಂಡ್ ಜೊತೆ ಒಂಚೂರು ಏನೋ ಹಾಕೊಂಡು ಬಂದ್ಬಿಡ್ಬೋದಾಗಿತ್ತಲ್ಲ ಅನ್ನುವಂಥ ಮನೆ ಬೇಕಾ? ಎಷ್ಟೋ ಜನ ಮನೆ ಬಾಗಿಲ್ಗೆ ಹೋಗಿ ಹೆಂಡತಿ ಹೇಳ್ತಾರ್ರಿ, ಕುಡಿಬೇಡ್ರಿ, ಸಿಗರೇಟ್ ಸೇದಬೇಡ್ರಿ, ಫ್ರೆಂಡ್ ಜೊತೆ ಹೋಗ್ಬೇಡ್ರಿ ಅಂತ ಅಡ್ವೈಸ್ ಮಾಡ್ತಾಳೆ. ಆಯಿತು ಬಿಡ, ಇನ್ಮೇಲೆ ಹೋಗಲ್ಲ ಅಂತ. ನಾಳೆ ಸಂಜೆಗೆ ಮತ್ತೆ ಅದೇ ಪ್ರಕಾರ ಮನೆವರೆಗೂ ಬಂದು ಇನ್ನೇನು ಬಾಗಿಲು ಕಾರಿಂಗ್ ಮೇಲೆ ಒತ್ತಬೇಕು,
ಒಂಚೂರು ಹೋಗಿ ಬಂದ್ಬಿಟ್ರೆ ಒಳ್ಳೇದಲ್ವಾ ಅಂತ ಹೋಗ್ಬಿಡ್ತಾನೆ. ಬೆಲ್ ಒತ್ಬಿಟ್ಟು ಹೋದನು, ಬೆಲ್ ಒತ್ತರು ಯಾರು ಅಂದರೆ ಗಂಡನೇ. ಅಂದರೆ ಮನೆಯ ಬಾಗಿಲು ಮನುಷ್ಯನನ್ನು ಅಡ್ಡದಾರಿಗಿಡಿಸೋದಕ್ಕೆ ಅದೇನೇ ಕಷ್ಟ ಇದ್ರೂ ಮನೆಯವ್ರಿಗೋಸ್ಕರ ಮನುಷ್ಯ ಸರ್ವಿಸ್ ಮಾಡಲ್ಲ, ಹೊರಗಡೆಯವ್ರಿಗೆ ಸರ್ವೀಸು. ಹೆಂಡ್ತಿಗಾದರೂ ಪರವಾಗಿಲ್ಲ, ಪಕ್ಕದ ಮನೆಯವ್ರಿಗೆ ಇನ್ನೊಬ್ಬರು ಮನೆ ಕಾಯ್ಸಕ್ಕೆ ಕೊಡಲ್ಲ, ನಾನು ಫ್ರಾಮ್ಟಪ್ಪ. ಅಂದರೆ ಈ ರೀತಿಯಾಗಿ ಹುಚ್ಚು ದಾರಿಯನ್ನು ಇಡಿಸ್ತಕ್ಕಂಥ ಮನೆಯನ್ನು ನಾವು ಕಟ್ಟಿದ್ದೀವಿ ಅಂತ ನಮಗೆ ಪ್ರಜ್ಞೆ ಇಲ್ಲ. ಹೌದು. ಈಗ ಇವರು ದಕ್ಷಿಣ ಬಾಗಿಲು ಮನೆಯನ್ನು ಕಟ್ಟಿದ್ದಾರೆ. ಆ ರಸ್ತೆ ಯಾವುದಕ್ಕೆ ಕಟ್ಟಬೇಕು ಅಂದರೆ ವೈನ್ ಸ್ಟೋರು, ಕ್ಲಬ್ಬು, ಇಸ್ಪಿಟ್ ಕ್ಲಬ್ಬು, ಬಿಸ್ನೆಸ್ಸನ್ನು ಕಟ್ತಕ್ಕಂತಹ ಆ ಲೈನ್ ಅದು ಈಗ ಮನೆನೂ ಕಟ್ತಾರೆ, ಎಲ್ಲನೂ ಕಟ್ಕೋತಾರೆ. ಮನೆ ಎಲ್ಲಿ ಕಟ್ಟಬೇಕು, ಕಮರ್ಷಿಯಲ್ ಎಲ್ಲಿ ಮಾಡಬೇಕು, ನಮ್ಮ ಜನಕ್ಕೆ ಇನ್ನೂ ಡಿಸೈಡ್ ಇಲ್ಲ. ಎಲ್ಲದಕ್ಕೂ ಒಂದೇ ಮಂತ್ರ. ಹೀಗಾಗಿ ಇದನ್ನು ಸರಿ ಮಾಡ್ಕೋತೀನಿ, ಸರಿ ಮಾಡ್ತೀನಿ ಅನ್ನೋದು ಕನಸಿನ ಮಾತು. ಹೋಗ್ತಾ ಹೋಗ್ತಾ ಜಾಸ್ತಿ ಆಗತ್ತೆ ಹೊರತು ಸಾಲ ಮಾಡದೇ ಇದ್ದರೂ ಸಾಲ ಮಾಡಿಸತ್ತೆ, ಯೋಚನೆ ಮಾಡದೇವ್ರು ಯೋಚನೆ ಬರೆಸತ್ತೆ. ಇಷ್ಟೆಲ್ಲ ಇದ್ಕೊಂಡು ಕೊನೆಗೆ BP ಮಾತ್ರೆಗೂ ಹತ್ರ ತಗೊಂಡು ಹೋಗುತ್ತೆ. ಇದು ಬೇಕಾ ಮನೆ? ಇಲ್ಲೇನು ತಂದೆಯವ್ರ ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದಷ್ಟು ಆಫೀಸಿಂದ ದುಡ್ಡು ಬಂತು, ರಿಟೈರ್ಡ್ ಆಗಿ ನೆಮ್ಮದಿಯಾಗಿ ಕೂತ್ಕೊಳ್ಳೋಣ ಅಂತ ಮನೆಗೆ ಬಂಡವಾಳ ಹಾಕಿದ್ರು. ಇಲ್ಲಿ ನೆಮ್ಮದಿಯಾಗಿ ಕೂರಂಗಿಲ್ಲ, ಇದು ಬಂದು ಸಂಪಾದಿಸಿಲ್ಲ ತಲೆ ಮೇಲೆ ಹಾಕ್ಕೊಂಡು ಮಕ್ಕಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕು. ಇದಕ್ಕೆ ಮನೆ ಬೇಕಾ? ಚಿಂತೆ ಮಾಡುವ ಮನೆ ಬೇಕಾ? ಯಜಮಾನ್ರೆ, ನಿಮ್ಗೆ ಅರ್ಥ ಆಯ್ತಾ? 11 ತಿಂಗಳಾಗಿದೆ ಪಾಪ, ನೆಮ್ಮದಿಯಾಗಿ ಮದುವೆ ಮಾಡ್ಕೊಂಡಿದ್ದೀರಾ. ಜಾಸ್ತಿ ತಲೆ ಬಿಸಿ ಮಾಡ್ಕೋಬೇಡಿ. ಫಸ್ಟು ನೀವು ಕೆಲಸ ಮಾಡಿ, ಮನೆ ಅಳತೆ ಪ್ಲ್ಯಾನ್ ಇದ್ದರೆ ತೊಗೊಂಡು ಗಂಡ ಹೆಂಡ್ತಿ ಮೊದಲು ಬನ್ನಿ, ವಿಚಾರ ತಿಳ್ಕೊಳ್ಳಿ. ಏಕ್ದಮ್ ಮನೆ ಬಿಟ್ಬಿಡೋದು ಅಥವಾ ಮನೆ ರಿಪೇರಿ ಮಾಡೋದು ತೀರ್ಮಾನ ತಗೋಬೇಡಿ. ನೀವು ಫಸ್ಟು ಎಲ್ಲಿಂದ ತಪ್ಪಾಗ್ತಾ ಇದೆ ಅಂತ ಕಾರಣ ತಿಳ್ಕೊಳ್ಳಿ, ಅದನ್ನು ಹೇಳ್ಕೊಡೋಣ. ತಿಳ್ಕೊತೀರಾ? ಪ್ರಯತ್ನ ಮಾಡಿ. ಆದರೂ ಕೂಡ ಮನೆಯಲ್ಲಿ ಒಪ್ಪದೇ ಇರ್ಬೋದು, ಹೇಳೋಕ್ಕೆ ಇದೆಲ್ಲ ಬೇಕಾಗಿಲ್ಲ ಬಿಡೋ, ಏನಾಯ್ತದೆ ಹಣೆಯಲ್ಲಿ ಬರ್ದಂಗೆ ಆಯ್ತೆ ಅಂತ ಅಂದ್ಕೊಳ್ಳಬಹುದು, ನಿಮಗೂ ಮನಸ್ಸು ಬರದೇ ಇರ್ಬೋದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ, ತಿಳ್ಕೊಳ್ಳಿ, ಎಲ್ಲರಿಗೂ ಸೇಫ್ ಆಗಲಿ ಅಂತ ಹೇಳ್ತೀನಿ. ಮುಂದೆ ಹುಟ್ಟೋ ಮಕ್ಕಳಾದರೂ ಒಳ್ಳೆ ರೀತಿಯಲ್ಲಿ ಮಕ್ಕಳು ಹುಟ್ಟಲಿ ಅಂತಕ್ಕಂಥ ಅಭಿಪ್ರಾಯ ನಿಮ್ಮಲ್ಲಿದ್ದರೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಯಶೋಧ ಅಂತ ಹೇಳಿ. ಯಶೋಧ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಶೋಧ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ಮೊಮ್ಮಗ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ನಕ್ಷತ್ರ ತಿಳಿಸಿ. ಹೌದು, ಮೀನ ರಾಶಿ, ರೇವತಿ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಅರೆ ಓಂ ಗುರುಗಳೇ. ನಾರಾಯಣ. ಮೊಮ್ಮಗ ಅಂದ್ರೆ ಏನು? ಮಗಳ ಮಗನ, ಮಗನ ಮಗನ? ಮಗಳು ಮಗ ಗುರುಗಳೇ. ಓಕೆ. ಎಷ್ಟು ವಯಸ್ಸು ಅವನಿಗೆ? ಇವಾಗ 15 ವರ್ಷ ನಡೀತಿದೆ ಗುರುಗಳೇ. ಏನಾಗಬೇಕಿತ್ತು? ಅವನು ಓದೋದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಓದೋದ್ ನಿಲ್ಸ್ಬಿಟ್ಟಿದ್ದೀರಿ. ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಗುರುಗಳು, ಹಾಗೆ ಇದು ಮಾಡ್ತಾ ಇದ್ದಾನ ಅವನು. ಕೆಲಸ ಮಾಡ್ತಾನಂತ? ಕೆಲಸ ಮೇಲೆ ಇಂಟ್ರೆಸ್ಟ್ ಇಲ್ಲ ಗುರುಗಳೇ ಅವನಿಗೆ. ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅವನಿಗೆ? ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ನಿಮಗೆ ಗೊತ್ತಾ? ಇಲ್ಲ ಇಲ್ಲ, ಏನು ಇಂಟ್ರೆಸ್ಟ್ ಇಲ್ಲ ಗುರುಗಳೇ, ಹಾಗೆ ಬೆಳೀತಾ ಇದ್ದಾನ ಅವನು. ಈಗ ನೀವು ಕೇಳಲಿಲ್ವಾ ಯಾಕೆ ಈ ಥರ ಆಗ್ತಾ ಇದೆ ಅಂತ? ಅವ್ನು ಕೇಳಿದ್ರೆ ಏನೇ ಸುಮ್ಮನೆ ಮಾಡ್ಕೊತಾನೆ, ಸುಮ್ಮನೆ ಆಗೋಗ್ಬಿಡ್ತಾನೆ. ಅವನ್ ಕೇಳಿದ್ರೆ ಅವನಿಗೇನು ಗೊತ್ತಾಗತ್ತೆ? ರೇವತಿ ನಕ್ಷತ್ರಕ್ಕೆ ಮಗು ಹುಟ್ಟಿದೆ ಅಂದ ಮೇಲೆ ಏನು ಕಾರಣ ರೇವತಿಲಿ ಬಂತು, ಆಮೇಲೆ ದೇಹ ಹೇಗಿರುತ್ತೆ ಅಂತ ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕಾಗಿ ಗುರುಗಳು, ಹೆಂಗೆ ತಿಳ್ಕೊಬೇಕಾಗಿಲ್ಲ. 15 ವರ್ಷ ಆಯ್ತಲ್ಲ, ಇನ್ನೇವಾಗ ತಿಳ್ಕೊಳ್ಳೋದು? ಮಗು ಹುಟ್ಟದ 15 ದಿನ ತಿಳ್ಕೊಬೇಕು. ಮನುಷ್ಯ ಬೇಜಾರು, ಯಾವುದ್ರ ಮೇಲೂ ಇಷ್ಟ ಇಲ್ಲ ಅಂದರೆ ಕಾರಣ ಏನಾರು ಗೊತ್ತಾಗತ್ತಾ ನಿಮಗೆ? ಹೇಳ. ಇಲ್ಲ ಇಲ್ಲ, ಬೇಜಾರು ಮಾಡ್ಕೊತಾನೆ, ಹಾಗೆ ಕೋಪ. ಅದೇನಮ್ಮ, ಅದೇನೆ. ಯಾಕೆ ಅಂದರೆ ಪಾಪ ಅವನಿಗೆ ಸುಸ್ತು, ದೇಹದಲ್ಲಿ ಶಕ್ತಿ ಇಲ್ಲ. ಅರ್ಥ ಆಯ್ತಾ? ಆಯ್ತು ಗುರುಗಳೇ. ಅಲ್ಲ ರೀ, ಯಾರೇ ಆಗಲಿ ದೇಹದಲ್ಲಿ ಸುಸ್ತಿದೆ ಅಂತ ಗೊತ್ತಾದ ಮೇಲೆ ಯಾವುದ್ರ ಮೇಲೂ ಆಸಕ್ತಿ ಬರಲ್ಲ. ಏನೋ ಬಲವಂತಕ್ಕೆ ಜೀವನ ಕಳಿಬೇಕು. ಈ ರೀತಿ ಆ ಹುಡುಗನ ಶಕ್ತಿ ಇಲ್ಲದೆ ಬೆಳೆಸಿದಿರಲ್ಲ, ತಪ್ಪು ಯಾರದು ಇವಾಗ? ನಮ್ದೇ ಗುರುಗಳೇ. ಯಾಕೆ? ನಂಬಿಕೆ ಇಲ್ವಾ? ದುಡ್ಡಿಲ್ವಾ? ಬೇಜಾರ? ಮಕ್ಕಳ ಬಗ್ಗೆ ತಿಳ್ಕೊಬೇಕು ಅಂತ ಗೊತ್ತಿಲ್ವಾ ಅಂತ ಹೇಳ್ತೇನೆ. ಅದೇ ಅವ್ರಪ್ಪ ಏನ್ ಬೇರೆ ನಂಬಿಕೆ ಇಡೋಲ್ಲ ಗುರುಗಳೇ. ನಾವು ಫೋನ್ ಮಾಡಿ ತಿಳ್ಕೊಂಡು ಏನ ಪರಿಹಾರ ಮಾಡೋಣ ಅಂತ ಅಷ್ಟೇ ಗುರುಗಳೇ. ಅಲ್ಲಲ್ಲ, ತಂದೆ ತಾಯಿ ಬರಬೇಕು, ನೀವು ತಿಳ್ಕೊಂಡು ಏನು ಪ್ರಯೋಜನ? ಈಗ ಮಗುವಿನ ತಂದೆ ರೆಡಿ ಇದ್ದಾರ ತಿಳ್ಕೊಳಕ್ಕೆ? ಇಲ್ಲ ಗುರುಗಳೇ, ಅವ್ರಿಗೆಲ್ಲ ನಂಬಿಕೆ ಇಲ್ಲ. ಅವರೆಲ್ಲ ಫಾರಿನು, ಅದಕ್ಕೆ ರೇವತಿ ನಕ್ಷತ್ರ ಬರೋದು.
ನೋಡಿ ಕಲಿಸ್ತೀನಿ, ಬರೀ ದುಡ್ಡು ಮಾಡೋದಲ್ಲ, ಎಂಥ ಮಗು ಕೊಡ್ತೀನಿ ನೋಡೀಗ ಅಂತ ಯಾವುದ್ರಲ್ಲೂ ದೇಹದಲ್ಲಿ ಶಕ್ತಿನೇ ಇಲ್ಲ, ಸುಮ್ಮನೆ ಓಲಾಡ್ಕೊಂಡು ಹೋಗಬೇಕು ಜೀವನ ಪರ್ಯಂತ. ಯಾಕಪ್ಪ ಬೇಕಿ ಪರೀಕ್ಷೆ ಹೇಳಿ? ಹಾಂ, ಅದಕ್ಕೋಸ್ಕರ ತಂದೆ ತಾಯಿ ಏನು ಮಾಡಿರ್ತಾರೋ ಮಗು ಅನ್ನೋದಕ್ಕೆ ಇದೇ ಪನಿಷ್ಮೆಂಟ್, ಶಿಕ್ಷೆ. ಏನಾದ್ರು ಹೇಳಿದ್ರೆ ತಿರುಗಿಸ್ಬಿಟ್ಟು ಮುಖ ನೋಡ್ತಾನೆ ನೋಡಿ, ಅವನು ಸ್ವಲ್ಪ ಗಮನಿಸಿ, ನೀವು ಹೆಂಗೆ ನೋಡ್ತಾನೆ ತಿರುಗಿಸಿ. ಕೋಪ ಜಾಸ್ತಿ ಬರುತ್ತೆ. ಅಲ್ಲೆಲ್ಲ ನಿನ್ನ ಹುಟ್ಟಿರೋದನ್ನ ನಿಮ್ಮನ್ನು ಮಟ್ಟ ಹಾಕಕ್ಕೆ ಹುಟ್ಟಿದ್ದೀನಿ ಅಂತ ಮುಖ ನೋಡೋದಂಗೆ. ಹಾಂ, ಈಗ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ನೀವು ತಿಳ್ಕೊಂಡು ಪ್ರಯೋಜನ ಇಲ್ಲ. ಒಳ್ಳೆಯದಾಗಲಿ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಪ್ರಜ್ವಲ್ ಅಂತ ಹೇಳಿ. ಪ್ರಜ್ವಲ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ತಮ್ಮ ನಕ್ಷತ್ರ ತಿಳಿಸಿ. ಚಿತ್ತಾ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಹೇಳಿ ಪ್ರಜ್ವಲ್, ಏನು ಮಾಡ್ತಾ ಇರೋದು? ಎಷ್ಟು ವಯಸ್ಸು? ನಾನು 19 ವರ್ಷ ಗುರುಗಳೇ. ಏನು ಮಾಡ್ತಿರೋದು? ಮಾಡ್ತಿದ್ದೀನಿ, ಓದ್ತಿದ್ದೀನಿ ಗುರುಗಳೇ ಕಾಲೇಜಲ್ಲಿ. ನಾನು ಯಾಕೆ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ಕೇಳಬೇಕಾಗಿತ್ತು. ಅವಾಗಲೇ ಒಂದ್ಸಲ ಮಾತಾಡಿದಲ್ವ ಟೀಮ್ ನೀವು? ಇಲ್ಲ ಗುರುಗಳೇ, ಇದು ನನ್ನ ಮೊದಲನೇ ಕರೆ. ಈ ಪ್ರಜ್ವಲ್ ಅಂತಕ್ಕಂಥ ಹೆಸರು ಇಡೋದಕ್ಕೆ ಕಾರಣ ಏನು? ಅಪ್ಪ ಅಮ್ಮ ಇಟ್ಟಿದ್ರು ಗುರುಗಳೇ. ಅಪ್ಪ ಅಮ್ಮನೇ ಇಡೋದು. ಈಗ ಹೇಳಿದ್ರು ಪಿ ಇಂದ ಅಕ್ಷರದಲ್ಲಿ ಸ್ಟಾರ್ಟ್ ಆಗೋ ಹೆಸರು ಇಡ್ಬೇಕಂತ ಜ್ಯೋತಿಷ್ರು ಹೇಳಿದ್ರು. ಅದಕ್ಕೆ ಪಿಯುಷ್ ಇಲ್ಲಾಂದ್ರೆ ಪ್ರಜ್ವಲ್, 2 ಪ್ರಜ್ವಲ್ ಅಂತ ಇಟ್ರು ಗುರುಗಳೇ. ನಮ್ಮ ಮಮ್ಮಿ ಹೇಳಿದ್ರು. ಪ್ರಜ್ವಲ್ ಅಂದ್ರೆ ಅರ್ಥ ಗೊತ್ತಾ ನಿಂಗೆ? ಪ್ರಜ್ವಲ್ ಅಂದ್ರೆ ಪ್ರಕಾಶ, ಬ್ರೈಟ್ನೆಸ್. ಈಗ ಜೀವನದಲ್ಲಿ ಬ್ರೈಟ್ನೆಸ್ ಆಗಿದೆಯಾ ನೀನು? ಇಲ್ಲ ಗುರುಗಳೇ. ಯಾವುದ್ರಲ್ಲಿ ಬ್ರೈಟ್ನೆಸ್ ಇದೆಯಳಪ್ಪ? ಯಾರು ಗೊತ್ತಿಲ್ಲ ಗುರುಗಳೇ. ಯೋಚನೆ ಮಾಡೋದ್ರಲ್ಲಿ, ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ, ಇದ್ದದನ್ನು ಕಳ್ಕೊಳ್ಳೋದ್ರಲ್ಲಿ ಬ್ರೈಟ್ನೆಸ್ ಆಗಿದೆಯಾ? ಹೌದಾ ಅಲ್ವಾ? ಹೌದು ಗುರುಗಳೇ. ಹಾಂ, ಈಗ ಎಲ್ಲೋಯ್ತು ಮತ್ತೆ ಬ್ರೈಟ್ನೆಸ್ಸು? ಅವ್ರನ್ನೇ ಕೇಳಬೇಕು ಎಲ್ಲಿದೆ ಬ್ರೈಟ್ನೆಸ್ ಅಂತ. ಇಲ್ಲಿ ಒಂದು ವಿಷಯ, ಪುರೋಹಿತರು ಹೇಳಿದ್ದು ಪಾ ಅಂತ ಹೇಳಿರ್ತಾರೆ, ಅದನ್ನು ಇವರು ಪ್ರಾ ಮಾಡ್ಕೋತಾರೆ. ಈ ಪ್ರಜ್ವಲ್ ಅಂದರೆ ಅರ್ಕಾವತ್ತಲ್ಲಿ ಅರ್ಧ ಅಕ್ಷರದಲ್ಲಿ ಯಾವ ಹೆಸರು ನಿಲ್ಲುತ್ತೋ, ಜೀವನ ಪರ್ಯಂತ ಅಲೆಮಾರಿ ಜೀವನ. ಪೂರ್ಣ ಯಾವುದೇ ಹೆಸರು ಬಂದು ಅರ್ಧಕ್ಕೆ ನಿಲ್ಲಬಾರ್ದು ಕೊನೆ ಅಕ್ಷರ. ರಾಹುಲ್, ಪ್ರಜ್ವಲ್, ನಿಖಿಲ್ ನಿಲ್ಲಬಾರ್ದು. ಅದು ಪ್ರಶ್ನಾರ್ಥಕದಲ್ಲಿ ನಿಂತ್ಕೊಳ್ಳುತ್ತೆ. ಅಲ್ಪ ಪ್ರಾಣ ಹೆಸರು ಕೊನೆ ಮಹಾಪ್ರಾಣವಾಗೇ ನಿಲ್ಲಬೇಕು. ಕೂಗಕ್ಕೆ ಚೆನ್ನಾಗಿರ್ಬೇಕಾ, ಜೀವನ ಚೆನ್ನಾಗಿರ್ಬೇಕಾ? ಜೀವನ ಚೆನ್ನಾಗಿರ್ಬೇಕು. ಇಲ್ಲ, ನಮ್ಮ ಜನ ಕೂಗಕ್ಕೆ ಚೆನ್ನಾಗಿರ್ಬೇಕು, ಜೀವನ ಏನಾರು ಹಾಳಾಗಲಿ. ಹಂಗೆ ನಮ್ಮ ಹೆಸರಿಡೋದು. ಅಯ್ಯೋ ನನ್ನ ಮಗು ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ಕೇಳ್ತೀನಿ, ಹೆಸರು ಚೆನ್ನಾಗಿರ್ಬೇಕಾ, ಜೀವನ ಚೆನ್ನಾಗಿರೋ? ಆಮೇಲೆ ಹೇಳ್ತಾರೆ ನಮ್ಗೆ ಇದು ಗೊತ್ತಾಗಲಿಲ್ಲ. ಹಾಗೆ ಇವನಿಗೆ 19 ವರ್ಷ ಆಗಿದೆ, ಪ್ರಜ್ವಲ್ ಅಂತ ಇಟ್ಟರು. ಇವನು ಸುತ್ತಾನೆ ಬರೀ ಸುತ್ತಾನೆ ಇರಬೇಕು, ಜೀವನ ಎಲ್ಲ ಏನು ಸಿಕ್ಕಲ್ಲ. ಟೈಮ್ ಸರಿ ಕುಡಿಯೋಕ್ಕೆ ನೀರು ಸಿಕ್ಕಲ್ಲ. ಯಾಕೆಂದರೆ ಅಂಥ ಅಜ್ಞಾತವಾಸದ ಹೆಸರು ಪ್ರಜ್ವಲ್. ಆಮೇಲೆ ಕೆಲವರು ಕೇಳ್ಬೋದು, ಪ್ರಜ್ವಲ್ ಅಂತ ಇಟ್ಕೊಂಡವ್ರು ಎಷ್ಟು ಜನ ಚೆನ್ನಾಗಿಲ್ವಾ? ಇದು ಇದೆ ಅಲ್ವಾ? ಆದರೆ ಒಂದು ತಿಳ್ಕೋಬೇಕು, ವಿಷಯ ಇಷ್ಟೇ, ಚೆನ್ನಾಗಿರೋದು ಚೆನ್ನಾಗಿಲ್ಲದೆ ಇರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಏನೇ ಒಂದು ವಿಷಯವನ್ನು, ಯಾವುದೇ ಒಂದು ಮಾಹಿತಿಯನ್ನು ಪೂರ್ಣವಾಗಿ ಅದು ಕೊನೆ ಆಗಬೇಕು. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಎಲ್ಲರೂ ಒಂದೇ ದಿನದಲ್ಲಿ ಯಾರು ಹುಟ್ಟಿರಲ್ಲ, ಪ್ರಜ್ವಲನವರೆಲ್ಲ ಒಂದೇ ಜಾಗದಲ್ಲಿ ಹುಟ್ಟಿರಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮಗು ಆಗಕ್ಕೆ ಮುಂಚೆ ಗಂಡು ಹುಟ್ಟಿರ್ತಕ್ಕಂಥ ಊರೇ ಬೇರೆ, ಹೆಣ್ಣು ಹುಟ್ಟಿರ್ತಕ್ಕಂಥ ಊರೇ ಬೇರೆ, ಮಗು ಹುಟ್ಟತಕ್ಕಂಥ ಊರೇ ಬೇರೆ. 3 ಜನ 3 ಜಾಗದಲ್ಲಿ ಹುಟ್ಟಿದ್ದಾರೆ. ಈಗ ಒಂದೇ ಥರ ಹೆಂಗೆ ಬರುತ್ತಮ್ಮ ಅಲ್ಲಿ? ಅಲ್ವಾ? ಈ ಸತ್ಯವನ್ನು ತಿಳ್ಕೋಬೇಕು. ಎಲ್ಲೋ ಹುಟ್ಟಿದ ಗಂಡಿಗೆ ಎಲ್ಲೋ ಹುಟ್ಟಿದ ಹೆಣ್ಣನ್ನು ತಂದು ಜಾಯಿಂಟ್ ಮಾಡ್ತಿರಲ್ಲ, ಹೆಂಗಾಗತ್ತೆ? ಇಬ್ರು ಒಂದೇ ದಿನ ಹುಟ್ಟಿಲ್ಲ, ಒಂದೇ ಜಾಗದಲ್ಲಿ ಹುಟ್ಟಿಲ್ಲ. ಹಾಗಿರ್ಬೇಕಾದ್ರೆ ಶಾಸ್ತ್ರ ಕೇಳೋದು ನೀವು ಇಬ್ಬರನ್ನ ಮಾತ್ರ ಒಂದು ಮಾಡಿದ್ರೆ 2 ಮನೆ ಒಂದಾಗೋದಕ್ಕೆ ಅವಕಾಶ ಇಲ್ಲ ಅಲ್ಲಿ. ಇವ್ರು ಕಟ್ಟಿರೋ ಮನೆ ಅವ್ರು ಕಟ್ಟಿರ್ತಾರ? ಅವ್ರು ಕಟ್ಟಿರೋದು ಇವ್ರು ಕಟ್ಟಿರಲ್ಲ, ಇವ್ರು ಕಟ್ಟಿರೋದು ಅವ್ರು ಕಟ್ಟಿರಲ್ಲ. ಹಾಗಿರಬೇಕಾದ್ರೆ ನೀವು ಹೊಂದಾಣಿಕೆ ಮಾಡೋರು ಯಾವುದನ್ನು ನೋಡಬೇಕು? ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ಮನೆ ಶಾಸ್ತ್ರ ಅಂತ ಇದ್ರು, ಮನೆ ನೋಡಿ ಹೆಣ್ಣು ಕೊಡ್ತಿದ್ರು. ಈಗ ಇಲ್ಲ,
ಇಲ್ಲವೇ ಇಲ್ಲ. ಈಗೇನಿದ್ರು ಎಂಗೇಜ್ಮೆಂಟ್, ಯಾವಾಗಲೂ ಎಂಗೇಜ್ ಆಗಿರಿ ಅಂತ, ಆಯಿತಾ? ಇದಾದ ಮೇಲೆ ಉಲ್ಟಾ ಮದುವೆ ಒಂದು, ರಿಸೆಪ್ಷನ್. ಹಾಂ, ರಿಸೆಪ್ಷನ್ ಮಾಡಿಬಿಟ್ಟು ನಾಳೆಗೆ ಮಾಂಗಲ್ಯ ಕಟ್ಸೋದು. ಸಾಯಂಕಾಲಕ್ಕೆ ಕೈ ಹಿಂಗೆ ಹಾಕ್ಕೊಳ್ಳಿ, ಕಾಲು ಹಿಂಗೆ ಹಾಕ್ಕೊಳ್ಳಿ, ಈ ಕಡೆ ತಿರ್ಕೊಳ್ಳಿ ಎಲ್ಲ ಮಾಡಿಬಿಟ್ಟು ಸರ್ಕಸ್ ಮಾಡಿಸ್ಬಿಟ್ಟು ಆಮೇಲೆ ಮಾಂಗಲ್ಯ ಕಟ್ಟೋದು. ಏನಮ್ಮ ಬೇಕಾ ಇದು ಅಂತ? ಉಲ್ಟಾ ಮದುವೆ ತಾನೇ ಇದು? ಅಲ್ಲ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ನಾನು ಮಾಡಬೇಡ ಅಂತ ಹೇಳ್ತಿಲ್ಲ. ಈ ಉಲ್ಟಾ ಮದುವೆ ಮಾಡಿಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡು ಮದುವೆ ಮಾಡಿಕೊಂಡು ಜೀವನ ಎಲ್ಲ ಎಂಗೇಜೇ. ಇದಕ್ಕೆ ಮದುವೆ ಬೇಕಾಗಿತ್ತಾ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಯಾಕೆ ವಿಷಯ ಹೇಳಿದೆ ಅಂದರೆ, ಹೆಸರನ್ನ ಒಂದು ಮಗು ಇಡ್ತಕ್ಕಂಥ ಹೆಸರು, ಮಾಡ್ಕೊಳ್ತಕ್ಕಂಥ ಒಂದು ಮದುವೆ ಯಾವುದೇ ಶಾಸ್ತ್ರೀಯ ಪದ್ಧತಿಯಲ್ಲಿ ಯಾವುದು ನಡೀತಾ ಇಲ್ಲ. ಎಲ್ಲ ಆಧುನಿಕದಲ್ಲಿ ಹೋಗ್ತಾ ಇರತಕ್ಕಂತಹ ಪ್ರಪಂಚ ಆಗೋಗಿದೆ, ಎಲ್ಲ ಫಾರಿನ್ ಸ್ಟೈಲ್. ಹೌದಾ? ಹಾಗಾಗಿ ನಾವು ಭಾರತೀಯರಾಗಿ ಹುಟ್ಟಿ ಮಾಡ್ತಾ ಇರೋದೆಲ್ಲ ಪಾಶ್ಚಿಮಾತ್ಯ ದೇಶದ ಊಟ, ಅದೇ ಥರ ಬಟ್ಟೆ, ಅದೇ ಥರ ಮದುವೆ. ನಾವು ಭಾರತ ದೇಶದಲ್ಲಿ ಶಾಸ್ತ್ರ ಕೇಳ್ಕೊಂಡ್ರೆ ಎಲ್ಲಿಂದ ಒಳ್ಳೆಯದಾಗತ್ತೆ ಅಲ್ವೇನಮ್ಮ? ಹಾಂ, ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ನಮ್ಗೆ ಅರಿವಿಲ್ಲ. ಹಾಗಾಗಿ ಮಧ್ಯದಲ್ಲಿ ಓದಬೇಕು, ಓದಿಸ್ಬೇಕು, ಇದೆರಡು ವಿಚಾರ ಒಂದು ದೊಡ್ಡ ರಂಪ. ಮಕ್ಕಳು ಓದಬೇಕು, ದೊಡ್ಡವರು ಓದಿಸ್ಬೇಕು. ಇದು ಕೊನೆ ಕ್ಲೈಮ್ಯಾಕ್ಸು. ಅಣ್ಣ, ನಿನ್ಗೆ ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತು ಗುರೂಜಿ. ಜೊತೆಗೆ ನಿನಗೆ ನಾಯಿ ಯಾವಾಗ ಓಡಿಸ್ಕೊಂಡು ಬಂದಿತ್ತು ಹೇಳಪ್ಪ? ಇಲ್ಲ ಗುರೂಜಿ, ನಾಯಿ ಅಂದ್ರೆ ನಿನ್ನೆ ಟೆರೆಸಲ್ಲಿ ಕಾಣಿಸ್ತು. ಅಂದ್ರೆ ಓಡಾಡತ್ತಷ್ಟೇ, ನಾನು ದೂರಾನೇ ಇರ್ತೀನಿ. ಅಲ್ಲ, ನಾಯಿ ನೋಡಿದ್ರೆ ಹೇಗನ್ಸತ್ತೆ ನಿಂಗೆ? ಯಾಕೆ ಸುಮ್ಮನೆ ನನ್ನ ಮುಂದೆ ಬರುತ್ತೆ, ಯಾಕೆ ಅಕ್ಕಪಕ್ಕ ಕಾಣಿಸತ್ತಂತ ಅನ್ಸುತ್ತೆ. ಈ ನಾಯಿಗೂ ಈ ವ್ಯಕ್ತಿಗೂ ತುಂಬ ನಿಕಟವಾದ ಸಂಬಂಧ. ಯಾಕೆ ಅಂದರೆ ಎಲ್ಲರಿಗೂ ನಾಯಿ ಕಚ್ಚಲ್ಲ ಅಮ್ಮ. ಎಷ್ಟು ಕಡೆ ಇವಾಗ ಈ ಗಲಾಟೆ ಆಗ್ತಾ ಇದೆ ಲೆಕ್ಕ ಹಾಕೋ, ನಾಯಿ ಮಗು ಕಚ್ಚಿಬಿಡ್ತು ಅಲ್ವಾ? ಹಾಗಿದ್ದ ಮೇಲೆ ಬೆಳಗಿನ ಸಾಯಂಕಾಲ ನಾಯಿ ಎಲ್ರಿಗೂ ಕಚ್ಚಲೇಬೇಕಿತ್ತು. ತಪ್ಪ್ಯಾರ್ದು? ಯಾವ ವ್ಯಕ್ತಿಗೆ ಕಚ್ಚಬೇಕಿತ್ತು ಅವ್ರಿಗೆ ಕಚ್ಚತ್ತೆ. ಅದಕ್ಕೊಂದು ದೊಡ್ಡ ಹಿಸ್ಟ್ರಿ ನಡೀತಾ ಇದೆ ನಮ್ಮ ಗೌರ್ಮೆಂಟಲ್ಲಿ. ಅಯ್ಯೋ, ನನಗೆ ನಗು ಬರುತ್ತೆ. ಇದೊಂದು ಭಾಗ ಆಯಿತು. ಎಲ್ಲರೂ ಮನೆಗೂ ಹಾವು ಬರ್ತದೆ, ಯಾಕೆ? ಸೆಕೆ ಜಾಸ್ತಿ, ಅದಕ್ಕೆ ಮನೆಗೆ ಬರ್ತಾವೆ. ಎಂಥ ಅಜ್ಞಾನತ್ವದ ಮಾತಾಡ್ತಾರೆ ಜನ, ನಂಗಂತೂ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಮನೆಗೂ ಹಾವು ಯಾಕೆ ನುಗ್ಗಬಾರ್ದು ಅಲ್ವಾ? ಇದನ್ನ ಹಾವು ನುಗ್ತಾ ಇದೆ, ಎಲ್ಲ ಬಂದ್ಬಿಡ್ತಾ ಇದೆ, ಸೆಕೆ ತಡೆಯಲ್ಲ ಅಂತ ಕೂತ್ಕೊಂಡು ಉಪಕಥೆ ಹೇಳ್ತಿರಲ್ಲ. ಯಾರೀ ನಿಮ್ಗೆ ಇದೆಲ್ಲ ಹೇಳ್ಕೊಟ್ಟಿದ್ದು ಉಪಕಥೆಗಳು? ಎಲ್ಲರೂ ಮನೆಗೆ ಹಾವು ಹೋಗ್ಬೇಕಿತ್ತು ಹಾಗಾದ್ರೆ. ಕೆಲವ್ರ ಮನೆಗೆ ಯಾಕೆ ನೀವು ಇಟ್ಕೊಂಡಿರೋ ಹುಚ್ಚಾಸ್ಪತ್ರೆ ಬಾಗಿಲು ಇಟ್ಕೊಂಡಿರ್ತಲ್ಲ, ಅದಕ್ಕೆ ಆ ಹುಡ್ಕೊಂಡು ನಿಮ್ಮ ಮನೆಗೆ ಬರುತ್ತೆ. ಯಾವುದೇ ಮನೆ ಬಾಗಿಲು ಕೆಟ್ಟಿದ್ದಾಗ, ನಿಮ್ಮ ಇಷ್ಟದಂಥ ರೀತಿಯಲ್ಲಿ ಬಾಗಿಲು ಇಟ್ಕೊಂಡಾಗ, ನಂಬರ್ 1 ಹಾವು ನುಗ್ಗುತ್ತೆ, ನಂಬರ್ 2 ಕಳ್ಳ ನುಗ್ತಾನೆ, ನಂಬರ್ 3 ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ, ನಂಬರ್ 4 ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ, ಕರೆಂಟ್ ಶಾಕ್ ಹೊಡಿಯುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ತಿಕ್ಕಲ್ ಥರ ಬಾಗಿಲಲ್ಲಿ ಇಟ್ಕೊಂಡ್ಬಿಟ್ಟು ಮನೆಗೆ ಹಾವು ಬರದೆ ಇನ್ನೇನು ಮಾಡುತ್ತೆ? ಎಲ್ಲನೂ ಬರುತ್ತೆ. ಎಲ್ಲರೂ ಮನೆಗೂ ಕಳ್ಳ ಬರಲ್ಲ. ಏನು ಕಬ್ಬಿಣದ ಬೇರೆ ಬೀಗ ಹಾಕಿಸ್ತಾರೆ, ಕಬ್ಬಿಣದ ಇದು ಏನೋ ಜಾಲ್ರಿ ಅಮ್ಮ. ಕರೆಂಟ್ ಬಿಟ್ರು ಕಳ್ಳ ನುಗ್ತಾನೆ, ಆ ಮನೆಗೆ ಆ ಬಾಗಿಲ ಆ ಥರ ಇದ್ರೆ ನುಗ್ತಾನೆ ಅಲ್ವಾ? ನಮ್ಮ ಜನ ಅರ್ಥ ಮಾಡ್ಕೋಬೇಕು. ದುರಂತಗಳು ಮನೆಯಲ್ಲಿ ನಡೆಯುವುದಕ್ಕೆ ಕಾರಣ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಮೈನ್ ಡೋರ್. ಮನೆ ಯಾವ ಕಾರಣಕ್ಕೂ ತುಂಬ ಅಭಿವೃದ್ಧಿ ಆಗಿರಬೇಕು, ನೆಮ್ಮದಿ ಆಗಿರಬೇಕು, ಕಳ್ಳಕಾಕರ ಭಯ ಇರಬಾರ್ದು, ಮಕ್ಕಳ ಭಯ ಇರಬಾರ್ದು ಅಂದರೆ 2 ಮುಖ್ಯ ದ್ವಾರಗಳು ಒಂದೇ ಅಳತೆಯಲ್ಲಿ ಇರಬೇಕು. ಇನ್ನೊಮ್ಮೆ ಹೇಳ್ತೀನಿ, 2 ಮುಖ್ಯ ದ್ವಾರಗಳು ಯಾವ ಮನೆಗಿರುತ್ತೋ ಆ ಮನೆಗೆ ಯಾವುದೇ ಹಾವು ಕಳ್ಳ ಪ್ರವೇಶ ಮಾಡಲ್ಲ. ನೀವೆಲ್ಲೋ ಇಲ್ಲೆಲ್ಲೋ ಯಾವುದೋ ಮೂಲೆಯಲ್ಲಿ ಇಟ್ಕೊಂಡು ನಮ್ಮಲ್ಲೂ 2 ಐತಿ ಅಂತ ನನಗೆ ಗೊತ್ತಿಲ್ಲ. ಮುಖ್ಯ ದ್ವಾರಗಳು ಪ್ರತಿ ಮನೆಗೆ 2 ಇರಬೇಕು. ನಾವು ಒಂದೇ ಇಟ್ಕೊಳ್ಳೋದು. ಯಾಕೆ ಅಂದರೆ ಪಾರ್ಕಿಂಗು. ಸೊ ಈ ರೀತಿಯಾಗಿರ್ತಕ್ಕಂತಹ ಬಾಗಿಲಿಂದ ನಮ್ಮ ಮನೆಯನ್ನು ಅಳ್ಳಾಡಿಸುತ್ತೆ, ಚಿಂತೆ ಮಾಡಿಸುತ್ತೆ, ತೊಂದರೆ ಕೊಡುತ್ತೆ. ಇದೆಲ್ಲವನ್ನೂ ಗೊತ್ತಿದ್ದು ಕೂಡ ಯಾರ ಹತ್ರನೋ ಹೋಗ್ಬಿಟ್ಟು ಮನೆ ಕಟ್ಟಿಸ್ತೀವಿ ಅಂತ ಪ್ಲ್ಯಾನ್ ಹಾಕಿಸ್ತಿರಲ್ಲ. ಏನು ಹೇಳೋಣ ಹೇಳಿ? ಇದೆಲ್ಲ ಯಾರು ನಿಮ್ಗೆ ಹೇಳ್ಕೊಡ್ತಾರೆ? ಹೇಳ್ಕೊಡೋಕ್ಕೆ ಯಾರಿಗೆ ಗೊತ್ತಿದೆ ಈ ವಿಷಯ? ಹಣೆ ಮರದ ಮೇಲೆ ಹಾಕ್ಕೊಂಡು ದುಡ್ಡು ಖರ್ಚು ಮಾಡಿ EMI ಕಟ್ಕೊಂಡು ಈ ಕರ್ಮ ಬೇಕಾ? ಕರೆಕ್ಟಾಗಿ ನಿವೇಶನ ನಿಮ್ಗೆ ಸಿಕ್ಕಿದ್ದೇ ಆದರೆ ನೀವು EMI ತೊಗೊಂಡು ಮನೆ ಕಟ್ಟಬೇಕಾಗಿಲ್ಲ. ಯಾವುದೋ ರೂಪಲ್ಲಿ ಮನೆಗೆ ದುಡ್ಡು ಬರುತ್ತೆ. ಯಾವ ಸೈಟ್ ಚೆನ್ನಾಗಿಲ್ವೋ ಆ ಸೈಟು ನಿಮಗೆ ದುಡ್ಡಿಗೆ ನಿಮ್ಮ ದುಡ್ಡನ್ನೇ ತಗೊಂಡು ಸಿಮೆಂಟ್ ತರಿಸುವಾಗ ನಿಮಗೆ ಕೊಡ್ತೀನಿ, ಒಂದು ಅರ್ಜೆಂಟ್ ಮಗಳ ಮದುವೆ ಕೊಡಿ ಅಂತ ಈಸ್ಕೊಂಡು ಗೃಹ ಪ್ರವೇಶ ಆದರೂ ನಿಮ್ಗೆ ದುಡ್ಡು ವಾಪಸ್ ಕೊಡೋಲ್ಲ.
ಗೊತ್ತಿರುತ್ತೆ ಮನೆ ಕಟ್ಟುವಾಗ ಸಿಮೆಂಟ್ಗೆ ದುಡ್ಡಿಟ್ಟಿರ್ತಾರೆ ಅಂತ, ಕೊಡು ಒಂದು ವಾರ ಕೈ ಚೇಂಜ್ ಮಾಡಿಕೊಡ್ತೀನಿ ಅಂತ. ಅಪ್ರಾಣೆ ಕೊಡಲ್ಲ. ನನ್ನ ಹತ್ರ ಇಲ್ಲ, ಕೊಡ್ತೀನಿ ಹೋಗೋ. ಎಲ್ಲಿಗೆ? ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಇದೆಲ್ಲ ಮನೆದೇ ಹಣೆ ಬರ. ಮನೆ ಪ್ರಾರಂಭ ಮಾಡಿದ್ರೆ ಯಾವುದೋ ರೀತಿ ದುಡ್ಡು ಬರುತ್ತೆ, ಅದು ತಿಳ್ಕೊಳ್ಳಿ ನಮ್ಮನ್ನು ಏಳಿಗೆ ಕೊಡುತ್ತೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಸೈಟ್ಗಳು ತೊಗೋಬೇಕು, ಪ್ರಾರಂಭ ಮಾಡಬೇಕು ಮನೇನ. ಹೆಂಗೆಂಗೋ ಏನೇನೋ ಮಾಡಿಬಿಟ್ರೆ ನಿಜಕ್ಕೂ ಹೇಳ್ತೀನಿ, ನಿಮ್ಮ ತಲೆ ಮೇಲೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಳ್ಳೋದಕ್ಕೆ ಕಾರಣ ಆಗಿರುತ್ತೆ ಹೊರತು ದೇವ್ರ ತಪ್ಪಲ್ಲ, ಜನ್ಮಾಂತರ ಶಾಪ ಅಲ್ಲ. ಇದು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಹಲೋ, ಮತ್ತು ಕಾಲರ್ ವೇಟ್ ಮಾಡ್ತಿದ್ದಾರೆ ಗುರುಗಳೇ, ಮಾರ್ಕೊಂಡಪ್ಪ ಅಂತ ಹೇಳಿ. ಮಾರ್ಕೊಂಡಪ್ಪ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕು ಮೇಡಮ್. ಅವರ ನಕ್ಷತ್ರ ತಿಳಿಸಿ. ಪುನರ್ವಸು ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ನಾರಾಯಣ. ಹೇಳಿಪ್ಪ, ಯಾವ ಊರಿಂದ ಮಾಡ್ತಾ ಇದ್ದೀರಾ? ನಾವಿಲ್ಲಿ ಹೊಸಕೋಟೆ ತಾಲೂಕು ಕಾಳಪ್ನಲ್ಲಿ ಅಂತ. ಯಾರು ಪುನರ್ವಸು ನಕ್ಷತ್ರ? ಮಗ ಸರ್. ಎಷ್ಟು ವಯಸ್ಸು? 30. ಏನಾಗಬೇಕಿತ್ತು? ಮದುವೆ ಆಗಿಲ್ಲ. ಮದುವೆ ಬಗ್ಗೆ ಕೇಳಿದೆ. ಮದುವೆ ಯಾವಾಗ ಆಗತ್ತೆ ಅಂತನ, ಮದುವೆ ಆಗತ್ತಾ ಆಗಲ್ವಾ ಅಂತನ, ಏನು ತೀರ್ಮಾನ ನಿಮ್ಮದು? ಹೌದು ಸರ್, ಮದುವೆ ಆಗಲ್ಲ. ನಿಮ್ಮ ಮನೆ ಎಷ್ಟು ವರ್ಷದ್ದು? 40 ವರ್ಷದ. ನೀವೇ ಕಟ್ಸಿದ್ದಾ? ನಾನು ಕಟ್ಸಿದ್ದೆ. ಓಕೆ. ಮೇಯ್ನ್ ಡೋರು ಮನೆಗೆ ಒಂದಿದೆಯಾ ಎರಡಿದೆಯಾ? ಮೇನ್ ಡೋರ್ ಒಂದಿದೆ, ಆಮೇಲೆ ಸೆಂಟ್ರಲ್ಲಿ ಒಂದು ಡೋರ್ ಇಲ್ಲ, ಕ್ಲಿಯರ್ ಇದೆ. ನಾನು ಕೇಳ್ತಿರೋದು ಮೇಯ್ನ್ ಡೋರು. ನೀವು ಮಧ್ಯದಲ್ಲಿರೋದು ಹೇಳ್ಬೇಡಿ, ಮೇಯ್ನ್ ಡೋರ್ ಕೇಳ್ತಾ ಇರೋದು ನಾನು. ಒಂದೇ ಮೇನ್. ಹಂಗೆ ಹೇಳಿ, ಮತ್ತೆ ಸುತ್ಕೊಂಡು ಬಳಸ್ಕೊಂಡು ಯಾಕೆ ಹೋಗ್ತೀರಾ? ಯಾವ ದಿಕ್ಕಿಗೆ ಇಟ್ಟಿದ್ದೀರಾ? ಪೂರ್ವಕ್ಕೆ. ಓಕೆ. ಮನೆ ಸುತ್ತ ಕಾಂಪೌಂಡ್ ಇದೆಯಾ? ಕಾಂಪೌಂಡು ಬೇರೆಯವ್ರದ್ದು ಚಪ್ಪಡಿ ಇದೆ, ನಾವೊಂದು ಕಾಂಪೌಂಡ್ ಕಡೆ ಕಾಂಪೌಂಡ್ ಹಾಕ್ತಿದ್ದೀವಿ. ಒಂದು ಕಾಂಪೌಂಡಲ್ಲಿ 2 ಮನೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಒಂದೇ ಮನೆ. ಹಾಂ. ಕಾಂಪೌಂಡು ನಾವು ಕಟ್ಕೊಂಡಿದ್ದೀವಿ ಒಂದು ಕಡೆ ಬೇರೆಯವ್ರು ಚಪ್ಪಡಿ ಹಾಕ್ಕೊಂಡಿದ್ದೀವಿ. ಓಕೆ. ರಸ್ತೆ ಯಾವುದು? ಪೂರ್ವದ ರಸ್ತೆನಾ? ಪಶ್ಚಿಮ ರಸ್ತೆ ಇದೆ, ಪಶ್ಚಿಮ ಪಕ್ಕದಲ್ಲಿ ಮನೆ ಇದೆ. ರಸ್ತೆ ದಕ್ಷಿಣಕ್ಕೆ, ಬಾಗಿಲು ಪೂರ್ವಕ್ಕೆ? ಅಲ್ಲ ಸ್ವಾಮಿ, ಅಲ್ಲ. ಪೂರ್ವಕ್ಕೆ ಬಾಗಿಲಿದೆ, ಹಾಂ. ಪಶ್ಚಿಮಕ್ಕೆ ರೋಡ್ ಇದೆ. ಪಶ್ಚಿಮ? ಹಾಂ. ಓಕೆ. ಮನೆ ಪಶ್ಚಿಮಕ್ಕೆ ನೀವು ಬಾಗಿಲಿಟ್ಟಿರ್ತಕ್ಕಂಥ ಲೆಕ್ಕಾಚಾರ, ಪಶ್ಚಿಮಕ್ಕೆ ಯಾಕೆ ಬಾಗಿಲಿಡಲಿಲ್ಲ? ಇಡ್ಬೇಕಾಯ್ತು, ನಾನು ಇಡಬೇಕು ಅಂದೆ, ಆದರೆ ನಾವಪ್ಪ ಬೇಡ ಅಂತ ಗಲಾಟೆ ಮಾಡಿ ಇಡ್ತಿಲ್ಲ. ಓಕೆ. ನಿಮ್ಮ ಮನೆಯಲ್ಲಿ ತುಂಬ ಕೋಪ ಹೆಂಗಸರ್ಗ ಗಂಡಸರ್ಗ? ನನಗೆ ಕೋಪ. ಓಕೆ. ಇಲ್ಲಿ ಒಂದು ವಿಚಾರ, 40 ವರ್ಷದಿಂದ ವಾಸ ಮಾಡ್ತಾ ಇದ್ದೀರಾ. ಹೌದು. ನಿಮ್ಮ ಮನೆಗೆ ಮೆಟ್ಲು ಹಾಕಿದಿರಲ್ಲ? ಹಾಂ, ಹಾಕಿದ್ವಿ. ಎಲ್ಲಿ ಹಾಕಿರೋದು? ವಾಯುದಲ್ಲ, ನೇರಿತಲ್ಲ? ಅದೇ ಅಗ್ನಿಮೂಲೆಲ್ಲ ಹಾಕಿದ್ವಿ. ಓಕೆ. ಎಷ್ಟು ಜನ ಮಕ್ಕಳು ನಿಮಗೆ? ನಮಗೆ 1 ಹೆಣ್ಣು 2 ಗಂಡು ಮಕ್ಕಳು. ಈಗ ನೀವು ಪುನರ್ವಸು ನಕ್ಷತ್ರ ಮೊದಲನೇ ಮಗನಾ? ಮಗಂದು ಅದೇ 3ನೇ ಮಗ. 3ನೇ ಮಗ. ಮನೆಗೆ ಕರೆಕ್ಟಾಗಿ, ಮನೆಗೆ ಟೈಮ್ ಸರಿ ಕರೆಕ್ಟಾಗಿ ಬರ್ತಾನಾ? ಅದೇ ಸರಿ ಬರಲ್ಲ ಬರ್ತಾನೆ. ನಿಮ್ಮ ಮನೆಯಲ್ಲಿ ಗಡಿಯಾರವನ್ನು ನೋಡಿಕೊಂಡು ಯಾರು ಕರೆಕ್ಟಾಗಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಮನೇಲಿ ಇರೋ ಎಷ್ಟು ಜನಕ್ಕೂ ಗಡಿಯಾರ ನೋಡ್ಕೊಂಡು ಎಲ್ಲ ಮಾಡ್ತಾರೆ, ಕರೆಕ್ಟ್ ಟೈಮ್ಗೆಲ್ಲ ನಡೆಯುತ್ತೆ ಅಂದರೆ ಯಾರು? ಯಾರಿಲ್ಲ. ಯಾಕೆ ಹೇಳಿ? ಇಟ್ಟಿರೋದು ಒಂದೇ ಬಾಗ್ಲಲ್ವಾ? ಹಾಂ. ಯಾರು ಅನುಭವಿಸ್ಬೇಕು? ಈಗ ಮದುವೆ ಬೇರೆ ಮಾಡಬೇಕು ಅಂತೀರಿ, ಎಲ್ಲಾಗತ್ತೆ ಮದುವೆ? ಆಗತ್ತೆ, ಕಟ್ಟಾಗತ್ತೆ, ಮಾತಾಗತ್ತೆ, ನಿಂತೋಗುತ್ತೆ. ಬೇಡ ಬಿಡು, ಮದುವೆನೇ ಬೇಡ ಬಿಡು, ಸುಮ್ಮನಿದ್ದು ಬಿಡು ಅಂತ ನಿಮ್ಮ ಮಗ ಹೇಳ್ತಾನೆ. ನೀವು ಯೋಚನೆ ಮಾಡಬೇಕು ಕೂತ್ಕೊಂಡು. ಅವನೊಂದು ಕಡೆ ಯೋಚನೆ ಮಾಡ್ತಾನೆ, ನೀವೊಂದು ಕಡೆ. ನಿಮ್ಮ ಮನೇಲಿ ಹೆಂಗಿದೆ ಅಂದರೆ ಒಬ್ರಿಗೊಬ್ರು ಒಮ್ಮತನೇ ಇಲ್ಲ, ಹೌದಲ್ವಾ? ಯಾಕೆ ಅನುಭವಿಸ್ಬೇಕು? ಸರ್ ಮಾಡ್ಕೋಬೇಕಲ್ವಾ? ಸರ್ ಮಾಡ್ಕೋತೀರಾ? ಹಾಂ, ಸರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಮದುವೆ ಆಗಲ್ಲ, ಎಲ್ಲವೂ ಏನೇನು ಆಗಬೇಕೋ ಅದೆಲ್ಲವೂ ತಿಳ್ಕೊಳ್ಳೋದಕ್ಕೆ ಮನೆಯನ್ನು ಮೊದಲು ನಿಮ್ಮ ಹದ್ಬಸ್ತಕ್ಕೆ ತಗೊಳ್ಳಿ. ಮನೆಗೆ ನೀವು ತಗಲಾಕೋಬೇಡಿ. ಮನೆಗೋಸ್ಕರ ನೀವಿರಬೇಡಿ, ನಿಮಗೋಸ್ಕರ ಮನೆ ಇರೋ ಥರ ಮನೆ ಮಾಡ್ಕೊಳ್ಳಿ. ಯೋಚನೆ ಮಾಡಬೇಡಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಮುಖ್ಯವಾದ ವಿಷಯಕ್ಕೆ ಬರೋಣ. ಮನೆಯ 4 ಮೂಲೆಗಳು, 4 ದಿಕ್ಕಿಗಳ ಮೇಲೆ ನಮ್ಮ ಅಂಗಾಂಗಗಳು ಕೂಡ ಡಿಪೆಂಡ್ ಆಗಿರುತ್ತೆ, ಹಾಗೆ ನಮ್ಮ ಮನಸ್ಥಿತಿ ಕೂಡ ಡಿಪೆಂಡ್ ಆಗಿರುತ್ತೆ. ಎಲ್ಲವನ್ನ ಮನೆಯೇ ತಿಳಿಸ್ಕೊಡತ್ತೆ ಅಂತ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಬಹುದಾ? ಇಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ದಿಕ್ಕುಗಳಿಗೆ, ಮನೆಯಲ್ಲಿ ದಿಕ್ಕುಗಳಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಯಾವ ಕಾರಣಕ್ಕೂ ಯಾರಿಗೂ ಗೊತ್ತಿಲ್ಲ.
ಗೊತ್ತಿಲ್ಲ. ಇಲ್ಲಿ ಏನಾಗತ್ತೆ ಅದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಉತ್ತರಕ್ಕೆ ಖಾಲಿ ಜಾಗ ಜಾಸ್ತಿ ಇದ್ರೆ ಒಳ್ಳೇದಂತೆ, ಪೂರ್ವಕ್ಕೆ ಖಾಲಿ ಜಾಗ ಇದ್ರೆ ಒಳ್ಳೇದಂತೆ. ಒಂದು ಕಡೆಗೆ ಜಾಸ್ತಿ ಬಿಟ್ಬಿಡ್ತಾರೆ, ಈ ಪಶ್ಚಿಮಕ್ಕೂ ದಕ್ಷಿಣಕ್ಕೂ ಕಮ್ಮಿ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಅದು ಮೈನಸ್ ಪಾಯಿಂಟ್ ಅಂತ. ಅಂದರೆ ಇವ್ರ ವೈಯಕ್ತಿಕವಾದ ವಿಷಯ ಅದು. ಪ್ರತಿ 4 ದಿಕ್ಕು 4 ಉಪದಿಕ್ಕು 8 ದಿಕ್ಕುಗಳು ಪ್ಲಸ್ಸೇ. ನಾವೇನು ಅನ್ಕೊಂಡಿದ್ದೀವಿ ಅಂದರೆ ನಾವು ತಿಳ್ಕೊಂಡಿರೋದೋ ಪುಸ್ತಕದಲ್ಲಿ ಓದಿರೋದೋ ಯಾರೋ ಹೇಳ್ಕೊಟ್ಟಿದ್ದೋ ಏನೋ, ಈ ದಿಕ್ಕು ಬೇಕು ಈ ದಿಕ್ಕು ಬೇಡ. ಈಗ ಹೇಳಿದೆ ಆವಾಗಲೇ, ದಕ್ಷಿಣ ದಿಕ್ಕಿನ ರಸ್ತೆಯಲ್ಲಿರುವಂಥ ನಿವೇಶನವನ್ನು ವಾಸದ ಮನೆ ಕಟ್ಟುವಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದೆ ನಾನು. ಓಕೆ, ಹಾಗಿರಬೇಕಾದ್ರೆ ಕಟ್ಟದೇ ಬೇಡವಾ? ಕಟ್ಟಿ. ಈಗ ಕಟ್ಟಿ ಅಂತ ಹೇಳ್ತೀನಿ, ಬೇಡ ಅಂದರೆ ಇವಾಗ ಕಟ್ಟಿ ಅಂತ ಹೇಳ್ತೀನಿ. ಕಾರಣ ಬೇಕು. ಕಾರಣ ಇಷ್ಟೇ, ನಿಮ್ಮ ಸುತ್ತ ಇರತಕ್ಕಂಥ ಪರಿಸರ ಹೇಗಿದೆ? ಏನದು ಪರಿಸರ? ನಿಮ್ಮ ಮನೆ ಉತ್ತರ ದಿಕ್ಕಿಗೆ ಎತ್ತರವಾದ ಬಿಲ್ಡಿಂಗ್ ಯಾರು ಕಟ್ಟಿದ್ದಾರೆ, ನೀವು ಆ ಜಾಗದಲ್ಲಿ ಹೋಗಿ ಕಡಿಮೆ ಸೈಟು ಚಿಕ್ಕ ಸೈಟು ಅಂತೇನಿ ಪಕ್ಕದಲ್ಲಿ ಮನೆ ಕಟ್ಟಕ್ಕೆ ಹೋದರೆ ಮನೆ ಪೂರ್ತಿ ಆಗಲ್ಲ, ಸಮಸ್ಯೆ ಸಿಕ್ಕಾಕ್ಕೊಳ್ಳುತ್ತೆ, ಸಾಲದ ಸಿಕ್ಕಾಕ್ಕೊಳ್ಳುತ್ತೆ, ಬೇಗ ಕೆಲಸ ಮುಗಿಯಲ್ಲ, ಸಿಕ್ಕಾಬಟ್ಟೆ ದುಡ್ಡು ಸಿಕ್ಕಾಬಟ್ಟೆ ವೇಸ್ಟ್ ಆಗುತ್ತೆ. ಇಲ್ಲಿ ನಾವು ಮನೆ ಕಿಟಕಿ ಬಾಗಿಲನ್ನ ಲೆಕ್ಕ ಹಾಕ್ತೀವಿ ಹೊರತು ಪಕ್ಕದ ಮನೆ ಏನಾಗಿದೆ, ನಮ್ಮ ಮನೆಗೆ ತೊಂದರೆ ಆಗ್ತಾ ಇದೆ ಅಂತ ಯಾರು ಯೋಚನೆ ಮಾಡಲ್ಲ. ಪಕ್ಕದ ಮನೆಯಿಂದ ನಮ್ಮ ಮನೆ ತುಂಬ ಸಮಸ್ಯೆ ಸಿಕ್ಕಾಕೊಂಡಿದೆ ಯಾರು ಯೋಚನೆ ಮಾಡಲ್ಲ. ಕೆಲವು ಮನೆ ಹೆಂಗಿರುತ್ತೆ ಅಂದರೆ ಪಕ್ಕ ಮನೆ, ಅವ್ರ ಲೈಟ್ ಹಾಕಿದ್ರೆ ಇವ್ರ ರೂಮ್ ಬರುತ್ತೆ ಬೆಳಕು, ಇವ್ರ ಲೈಟ್ ಹಾಕಿದ್ರೆ ಅವ್ರ ರೂಮ್ ಬೆಳಕು ಹೋಗುತ್ತೆ. ಈ ರೀತಿ ಮನೆ ಕಟ್ಕೊಂಡ್ರೆ ಆ ಮನೆ ಸಮಸ್ಯೆ ಎಲ್ಲ ನಿಮ್ಮ ಮನೆಗೆ, ನಿಮ್ಮ ಮನೆ ಸಮಸ್ಯೆ ಎಲ್ಲ ಆ ಮನೆಗೆ. ಸ್ವಾಮಿ ಸೈಟ್ ಸಿಕ್ಕಲ್ಲ, ಇರೋದು ಇಷ್ಟಿಷ್ಟು 30-40, ಇನ್ನೇನು ಮಾಡೋಣ ಅಂದರೆ ಏನಕ್ಕೆ ಕಟ್ತೀರಾ ಮನೇನ? ಅರ್ಜೆಂಟ್ ಅಂದ್ಬಿಟ್ಟು ಬ್ರೇಕ್ ಇಲ್ದಿರೋ ವೆಹಿಕಲ್ ತಕ್ಕಾಗುತ್ತೆ ನಮ್ಮ? ಇಲ್ಲ ಗುರುಗಳೇ. ಅಲ್ವಾ? ಹೋಗೋದೇ ಬೇಡ ಬಿಡಿ. ಅಲ್ಲ, ಅರ್ಜೆಂಟ್ ಹೋಗ್ಬೇಕು ಅಂದ್ರೆ ಎಲ್ಗೋ ಹೋಗ್ತೀರಾ ಅರ್ಜೆಂಟ್ಗೆ ಅಷ್ಟೇ, ನೀವು ಹೋಗೋ ಜಾಗಕ್ಕೆ ಹೋಗಲ್ಲ. ಹಾಗಾಗಿ ನಿವೇಶನವನ್ನು ನೀವು ಕಮರ್ಷಿಯಲ್ ಇದು ತುಂಬ ಕಾಸ್ಟ್ಲಿ ಜಾಗ ಇದೆಲ್ಲ ನಡೆಯಲ್ಲ. ಕಾಸ್ಟ್ಲಿ ಎಕ್ಸ್ಟ್ರಾರ್ನರಿ ಇವೆಲ್ಲ ನಡೆಯಲ್ಲ. ಜಾಗ ವಿಶಾಲತೆಯಲ್ಲಿರ್ತಕ್ಕಂಥ ಪರಿಸರವನ್ನು ಗಮನಿಸಬೇಕು. ನಮ್ಮ ನಿವೇಶನ ಎಷ್ಟು ಅಡಿ ಇದೆ, ಆ ನಿವೇಶನದ ಪಕ್ಕದಲ್ಲಿ ಯಾವ್ಯಾವ ದಿಕ್ಕಲ್ಲಿ ಯಾವ್ಯಾವ ರೀತಿ ಎತ್ತರವಾದ ಬಿಲ್ಡಿಂಗ್ ಇದೆಯಾ, ಶೀಟನ್ ಮನೆ ಇದೆಯಾ, ಶೆಡ್ ಇದೆಯಾ, ಸ್ಟಾರ್ ಹೋಟೆಲ್ ಇದೆಯಾ, ಇವೆಲ್ಲ ಗಮನಿಸಬೇಕು. ಇದನ್ನು ಪರಿಸರವನ್ನು ಗಮನಿಸಿ ನಿವೇಶನವನ್ನು ತಗೊಳ್ಬೇಕೇ ಹೊರ್ತು ಪೂರ್ವಕ್ಕೆ ರಸ್ತೆ ಇದ್ದರೆ ಒಳ್ಳೆಯದು, ಉತ್ತರಕ್ಕೆ ರಸ್ತೆ ಇದ್ದರೆ ಒಳ್ಳೆಯದು ಅಂತ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆ ತೊಗೊಂಡ್ರೆ ಆ ಮನೆ ಕಟ್ಟಬೇಕಾದ್ರೆ ಯಾವ ಕಾರಣಕ್ಕೂ ನೀವು ಕಟ್ಸೋಕ್ಕಾಗಲ್ಲ, ತುಂಬ ನೀರು ಕುಡಿಸುತ್ತೆ. ಆಮೇಲೆ ಹಿಂಸೆ ಪಟ್ಕೊಂಡು ಬೇಜಾರು ಮಾಡ್ಕೋಬಾರ್ದು. ವಿಷಯ ಇಷ್ಟೇ, ಮೂಲೆಗಳನ್ನು ನಾವು ಗುರುತಿಸೋದ್ರಲ್ಲಿ ತುಂಬ ಅಸಮರ್ಥರಾಗಿದ್ದೇವೆ. ಹೇಗೆ ಹೇಳ್ದಲ್ಲ, ಈಗ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ. ಇಲ್ಲಿ ಈ ಕಮ್ಮಿ ಜಾಸ್ತಿ ಅಂತಕ್ಕಂಥದ್ದೇ ನಮಗೆ ಕ್ಷಯರೋಗ ಪ್ರಾಪ್ತಿ ಅಂತ ಹೇಳ್ತಾರೆ. ಒಂದು ಕಡೆ ಉದ್ದ, ಒಂದು ಕಡೆ ತುಂಡ ಸೈಟು, ಆಮೇಲೆ ಒಂದು ದಿಕ್ಕಲ್ಲಿ ಜಾಸ್ತಿ ಜಾಗ, ಇನ್ನೊಂದು ದಿಕ್ಕಲ್ಲಿ ಕಮ್ಮಿ. ಇದನ್ನ ಕ್ಷಯರೋಗ ಪ್ರಾಪ್ತಿ ಅಂತ ಹೇಳ್ತಾರೆ. ಕರೆ ಇದೆಯಾ? ಒಬ್ಬ ಕರೆ ಇದೆ, ಶಾಂತಕುಮಾರಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ಶಾಂತಕುಮಾರಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ನಕ್ಷತ್ರ ತಿಳಿಸಿ. ಅವ್ರ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ, ಮೇಷರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಎಷ್ಟು ವಯಸ್ಸು ಮಗಳಿಗೆ? ಮಗ ಸ್ವಾಮಿ. ಎಷ್ಟು ವಯಸ್ಸು? 28. ಏನು ಮಾಡ್ತಿದ್ದಾನೆ? ವರ್ಕ್ ಮಾಡ್ತಾ ಇದ್ದಾನೆ. ಏನು ಆಗ್ಬೇಕಿತ್ತು? ಆರೋಗ್ಯದಲ್ಲಿ ಅವನಿಗೆ ಮೈಯಲ್ಲಿ ಒಂಥರ ಚಿಕ್ಕ ಗುಳ್ಳೆ ಎದೊಳ್ತವೆ. ಯಾವಾಗಿಂದ? ಅದು ಇನ್ನೇ ಸುಮಾರು ಒಂದು 2 ವರ್ಷ ಆ ತರ ಆಗುತ್ತೆ. ಆಸ್ಪತ್ರೆಗೆಲ್ಲ ಹೋಗವನೆ, ತೋರ್ಸವನೆ, ಆಯಿಲ್ಮೆಂಟ್ ಕೊಟ್ಟವ್ರೆ, ಮತ್ತೆ ಮಾತ್ರೆ ಕೊಟ್ಟವ್ರೆ. ಮೇಲಾಗುತ್ತೆ, ಮತ್ತೆ ಹಂಗೆ ಬರುತ್ತೆ. ಈಗ ಅವನಿಗೆ ಕೋಪ ಎಷ್ಟಿದೆ? ಕೋಪ ಜಾಸ್ತಿನೇ ಇದೆ ಸ್ವಾಮಿ. ಒಂದು ಹುಡುಗಿನ ಬೇರೆ ಇಷ್ಟಪಟ್ಕೊಂಡ್ಬಿಟ್ಟವನೆ. ತುಂಬ ಲೇಟಾಗಿ ಹೇಳ್ತಿದ್ರಿ ಕಣಮ್ಮ ನೀವು. ಹುಡುಗಿ ಇಷ್ಟಪಟ್ಟಿರೋದನ್ನ ನಿಮ್ಗೆ ಗೊತ್ತಾಗಿರೋ ಪಿಕ್ಚರೇ ಲೇಟು. ಅದು ಬೇರೆ ಕ್ಯಾಸ್ಟ್ ಹುಡುಗಿ ಬೇರೆ. ಅಯ್ಯೋ ರಾಮ್ನೆ, ಕ್ಯಾಸ್ಟ್ ಗಿಸ್ಟ್ ಕೇಳಂಗಿಲ್ಲ ಇಲ್ಲಿ. ಮದುವೆ ಆಗಿರೋ ಆಂಟಿನೂ ಮಾಡ್ಕೊಂಡ್ರು ನೀವು ಒಪ್ಕೋಬೇಕು. ಅಯ್ಯಯ್ಯೋ ಮದುವೆ ಆಗಿರೋ ಆಂಟಿನ, ಹೌದು, ಗಂಡ ಬಿಟ್ಟವ್ರು ಇರ್ಬೋದು, ಅಥವಾ ಮದುವೆ ಗಂಡ ಹೆಂಡತಿ ಜೊತೆಲೇ ಇರ್ಬೋದು. ಇವರು ಹೋಗ್ಬಿಟ್ಟು ಅಲ್ಲಿ ಎಂಟ್ರಿ ಆಗ್ತಾರೆ. ಎಕ್ಸ್ಟ್ರಾರ್ಡಿನರಿ. ಜ್ಯೇಷ್ಠ ನಕ್ಷತ್ರ ಲೈನ್ ಹೊಡಿಯೋದ್ರಲ್ಲಿ ಎಕ್ಸ್ಟ್ರಾರ್ಡಿನರಿ. ಯಾರಾದ್ರೂ ಆಗ್ರಿ, ನಮ್ಗೆ ಹೆಣ್ಣು ಬೇಕಷ್ಟೇ. ಏನು ಹೆಣ್ಣು, ಅಕ್ಕ ಆಗಿರಲಿ, ಚಿಕ್ಕಮ್ಮ ಆಗಿರಲಿ, ಅದಾಮೇಲೆ ನೋಡೋಣ ಸಂಬಂಧನ ಅಂತ ಕಿತ್ತೋದ್ ನಕ್ಷತ್ರ ಯಾವುದು ಅಂದರೆ, ಧರ್ಮವನ್ನ ವಿರುದ್ಧವಾಗಿ ಹೋಗೋ ನಕ್ಷತ್ರ ಯಾವುದು ಅಂದರೆ ಜ್ಯೇಷ್ಠ ನಕ್ಷತ್ರ.
ಈಗ ಇವರು ಮಗನಿಗೆ ಬೆಳೆಸಿ ಎಷ್ಟು ವಯಸ್ಸು ಹೇಳಿದ ಮಗನಿಗೆ ನೀವು? ಹಲೋ, 28 ವರ್ಷ ಸ್ವಾಮಿ. 28 ವರ್ಷ ಆಗಿದೆ. ಅಮ್ಮ ನೀನೇನು ಓದಿದೀಯಾ? ಓದ್ಲಿಲ್ಲ ಸ್ವಾಮಿ ನಾನು. ಓಕೆ, ಈಗ ನಿನಗೊಂದು ವಿಚಾರ ಹೇಳ್ತೀನಿ, ಕೇಳಿಸ್ಕೊತೀಯಾ? ಹೇಳಿ ಸ್ವಾಮಿ. ಅವನು ಬಾತ್ರೂಮ್ಗೆ ಹೋದ್ರೆ ಎಷ್ಟು ಸಮಯ ತಗೋತಾನೆ ನೋಡಿದ್ಯಾ? ಜಾಸ್ತಿ ಟೈಮ್ ತಗೋತಾನೆ ಸ್ವಾಮಿ. ಏನಲ್ಲಿ ಟಿ ವಿ ಹಾಕಿದ್ಯಾ ಅಂತ ಕೇಳಬೇಕು ನಿನ್ನ ಮಗನ. ಏನೋ ನೋಡ್ತೀಯ ಒಳಗಡೆ ಹೋಗಿ ಕೂತ್ಕೊಂಡು, ಯಾಕೆ ಎಷ್ಟೊತ್ತು ಅಂತ ಕೇಳಬೇಕಿತ್ತು. ಈಗ ಕೇಳ್ತೀವಿ, ರೇಗ್ತೀವಿ, ಅದನ್ನ ಇಷ್ಟೊಂದು ಗಂಟೆ ಕುತ್ಕೋತಾರೆ, ಮಗ ಬೇಗ ಬರಕಿಲ್ವೇನೋ ಹಂಗೆ ಹಿಂಗೆ ಅಂತ ಅಂದ್ರೆ. ಅಲ್ಲಮ್ಮ, ನೀನು ಒಂದು ತಿಳ್ಕೊ, ಬಂದಿರ್ತಾನೆ ಬರಕ್ಕೆ, ಅವನು ವೇಟಿಂಗ್ ಲಿಸ್ಟು ಅಂತ ಹೇಳ್ತಾನೆ ಸ್ವಾಮಿ. ಅಲ್ಲ, ನಿನ್ಗೆ ಅರ್ಥ ಆಯ್ತಾ? ಈಗ ಹೋಗ್ಬೇಕು ಅಂತ ಹೋಗ್ತಾನೆ, ಹೋಗಕ್ಕಾಗಲ್ಲ, ಬರಲ್ಲ. 3 ದಿನ ಲೂಸ್ ಮೋಷನ್ನು, 3 ದಿನ ಸಿಕ್ಕಾಬಿಟ್ಟೆ ಹಿಂಸೆ ಪಡ್ ಮೋಷನ್ ಹೋಗ್ಬೇಕು. ಏನಮ್ಮ, ಯಾವ ಪುರುಷಾರ್ಥಕ್ರಿ ಮಕ್ಕಳನ್ನ ಸಾಕ್ತಾ ಇದ್ದೀರಾ? ಅದರಲ್ಲಿ ಬೇರೆ ಅವ್ನಿಗೆ ಮಾತ್ರೆ ತಿನ್ನಿಸ್ತಾ ಇದ್ದೀರಾ, ಅಷ್ಟೇ ಕತೆ. ಯಾವ ಇಂಟ್ರಿಕೆ ಅಷ್ಟಲ್ಲ, ನೀವು ಕೇಳೋಕ್ಕಾಗಬಾರ್ದು ಅಂಥವ್ರನ್ನೇ ಹೋಗಿ ಹಿಡ್ಕೊಂಡು ಹೋಗ್ತಾನೆ ಇವನು. ತಲೆ ಕೆಟ್ಟೋಗಿದೆ, ದೇಹ ಕೆಟ್ಟೋಗಿದೆ. ಏನಮ್ಮ, ಆ ಮದುವೆ ಮಾಡಿದ್ರು ಉಳಿಯಲ್ಲ, ಅದು 3 ದಿನನೇ ಅಷ್ಟೇ. ಆಮೇಲೆ ಪುನಃ ಬಂದು ಮನೇಲಿ ಕೂತ್ಕೊಂಡು ಗಡ್ಡ ಬಿಟ್ಕೊಂಡು ರೂಮಲ್ಲಿ ಸೇರ್ಕೊತಾನೆ. ನೀವು ಕರೆಕ್ಟ್ ಟೈಮ್ಗೆ ತಿಂಡಿ ಕೊಡಬೇಕು, ಕರೆಕ್ಟ್ ಟೈಮ್ಗೆ ಊಟ ಕೊಡಬೇಕು. ನೀವು ಹೇಳ್ದೇನು ಮಾಡಲ್ಲ, ಅವನು ಹೇಳ್ದಂಗೆ ನೀವು ಕೇಳಬೇಕು. ಇಷ್ಟೇ ನಿಮ್ಮ ಮನೆ ಬರ. ಆಗ್ಬಿಟ್ಟೈತಿ ಅಂದರೆ ತಪ್ಪ್ಯಾರ್ದಮ್ಮ. ಗಂಡು ಮಗು ಅಂತೆ, ಯಾವ ಪುರುಷಾರ್ಥಕ್ರಿ? ಬ್ಯಾಟ್ರಿನೇ ಇರಲ್ಲ ಮಕ್ಕಳಲ್ಲಿ. ಯಾವುದರಲ್ಲಿ ಶಕ್ತಿ ಅನ್ನೋ ಬ್ಯಾಟ್ರಿ ಇರಲ್ಲ. ಈಗ ಮಗು ಹುಚ್ಚಾಡ್ದಂಗೆ ಆಡ್ಬೇಕಾ ಬೇಡವಾ? ಯಾಕೆ ನಾನು ಆಂಟಿನ ಲವ್ ಮಾಡ್ತಾನೆ ಅಂತ ಹೇಳಿದೆ ಅಂದರೆ, ಸ್ವಲ್ಪ ಜನಗಳಿಗೊಂದು ಸ್ವಲ್ಪ ಬೆಚ್ಚು ಚುಚ್ಚಬೇಕು. ಅಯ್ಯೋ ದೇವ್ರೆ, ಹಿಂಗೂ ಲವ್ ಮಾಡೋದು ಉಂಟಾ ಪ್ರಪಂಚದಲ್ಲಿ? ಬೇರೆಯವ್ರಿಗೆ ಎಷ್ಟು ಕಾಣಿಸುತ್ತೆ ಅಂದರೆ, ಇವ್ನು ಯಾರು ಸಿಕ್ಲಿವೇನೆ, ಹೋಗೋದು ಅದೇನು ಹಂಗೈತೆ, ಹಿಂಗೆ ಹೋಗಿ ಲವ್ ಮಾಡೋನಲ್ಲ, ಅವನಿಗೆ ಅದೇ ಚಂದ, ಇವ್ರಿಗೆ ಅದು ಚಂದ ಇಲ್ಲ. ಅವನು ಬೇಕಾದ್ರೆ ಮಾಡ್ಕೊಂಡಿದ್ದಾನೆ. ಕಾರಣ ಇಷ್ಟೇ, ತಲೆ ಕೆಟ್ಟ ಮನಸ್ಸಿಗೆ ಏನು ಸಿಗುತ್ತೋ ಅದೇ. ಹೊಟ್ಟೆ ಹಸ್ತಿರೋನ್ಗೆ ನೀನು ಏನು ಕೊಡಮ್ಮ ಚೆನ್ನಾಗಿರುತ್ತೆ ಅಲ್ವಾ? ಹಾಗೆ ನಾವು ಅದನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಮ್ಮ. ನೀವು ತುಂಬ ತಡವಾಗಿ ತಿಳ್ಕೊತಾ ಇದೆಯಾ. ಈಗ ನಿನ್ನ ಜೊತೆ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಎಷ್ಟು ಜನ ಇದ್ದಾರೆ? ಅವ್ರದ್ದೊಂದು ಲೀಸ್ಟ್ ತೆಗ್ಸೋ ಗೊತ್ತಾಗತ್ತೆ. ನಿಮ್ಮ ಮಗ ಅಲ್ಲವನೇ ಅವ್ರ ಜೊತೆಲಿ? ನಿಮ್ಮ ಜೊತೆ ಹುಟ್ಟೋಲ್ಲ ಅಣ್ಣ ತಮ್ಮಂದಿರು? ಅಮ್ಮ ನಮ್ಮ ಆಗದೆ ಇರೋದು ಬೇಡ. ನಿಮ್ಮ ಅಪ್ಪಂದು ಕತೆ ಅಲ್ಲೇ ಇರೋದು. ನಿಮ್ಮ ಅಪ್ಪನ ಸ್ಟೋರಿ ಇದೆಯಲ್ಲ, ನಿಮ್ಮ ಅಪ್ಪನ ಸ್ಟೋರಿ ಹೆಂಗಿದೆ ಅಂತಂದರೆ, ಕುಟುಂಬ ಯಾವತ್ತೂ ಚಿದ್ರಾಗೆ ಇರಬೇಕು. ಪಕ್ಕದ ಮನೇಲಿ ಇದ್ರೂ ಅಣ್ಣ ತಮ್ಮ ಮಾತಾಡಂಗಿಲ್ಲ, ಹಿಂಗೆ ಬದುಕಬೇಕು ನೀವು. ಅದಕ್ಕೆ ಜ್ಯೇಷ್ಠ ನಕ್ಷತ್ರದ ಪುತ್ರ ಹುಟ್ಟಿರೋದು. 30 ವರ್ಷದ ಮಗ ಹುಟ್ಟಿದ್ದು ನೀವು ತಿಳ್ಕೊಂಡಿಲ್ಲ ಅಂತಾನೆ ಲೆಕ್ಕ ಹಾಕೊಳ್ಳಿ. ನೀವು ಎಂಥ ಮೊಂಡುಗಳಿದ್ದೀರಾ ಅಂತ. ಆ ಹುಡುಗನಿಗೆ ಮದುವೆ ಇಲ್ಲ, ಏನಿಲ್ಲ, ಮಾತ್ರೆ ತಿನ್ನಿಸ್ತಾ ಇದ್ದೀರಲ್ಲಮ್ಮ ತಾಯಿ. ಏನು ಆಗಬೇಕು ಆ ಹುಡುಗ? ನಿಮ್ಗೇನು ಸ್ವಲ್ಪನೂ ಪ್ರಜ್ಞೆ ಬೇಡವಾ? ಮಕ್ಕಳ ಬಗ್ಗೆ ತಿಳ್ಕೋಬೇಕು ಅನಿಸೇ ಇಲ್ವಾ ನಿಮಗೆ? ಪ್ರಯತ್ನ ಮಾಡಿ ತಾಯಿ, ಪ್ರಯತ್ನ ಮಾಡಿ. ಶಾಸ್ತ್ರ ಕೇಳೋದು, ಶಾಪ್ಗೆ ಹೋಗೋದು ಬಿಡಿ. ಮೊದಲು ಒಂದು ಮಗು ಹುಟ್ಟಿದ ನಕ್ಷತ್ರ ಸತ್ಯವನ್ನು ಮೊದಲು ತಿಳ್ಕೊಳ್ಳಿ. ದೇಹ ಏನಾಗಿದೆ ತಿಳ್ಕೊಳ್ಳಿ, ನಿದ್ದೆ ಏನು ಮಾಡ್ತಾನೆ ತಿಳ್ಕೊಳ್ಳಿ. ಆ ತಿಳ್ಕೊಳ್ಳೋಕ್ಕೆ ಪ್ರಪಂಚದಲ್ಲಿ ಯಾರೂ ನಿಮ್ಗೆ ಹೇಳ್ಕೊಡಲ್ಲ. ಅಕಸ್ಮಾತ್ ಏನೋ ಸಿಕ್ತು, ನಾನು ಹೇಳಿದ್ದೀನಿ, ಬೇಜಾರು ಮಾಡ್ಕೊಂಡ್ಯಾ ಅಮ್ಮ, ತಿಳ್ಕೊಳ್ಳೋಣ ಅಂತ ಖುಷಿ ಆಯ್ತಾ? ತಿಳ್ಕೊಳಂತ ಖುಷಿ ಆಯ್ತು ಸ್ವಾಮಿ. ನಂಜನಗೂಡ್ಗೆ ಹೋಗಿ ಪಾಪ ತೊಳಿಬೇಕು ಅಂತ ಹೇಳಿದ್ರಲ್ಲ, ನೋಡು ಇವಾಗ ಬಂತು ಬಾಯಿಲಿ, ಇವಾಗ ಬಂದೆ ನೋಡ್ಬಿಟ್ಟೆ ನೋಡು. ಆದರೆ ನೀವು ಯಾವುದು ಮಾಡ್ಕೊಂಡಿಲ್ವೇ? ಅದು ಹೇಳಿ ಸ್ವಾಮಿ ಒಂದು ಸ್ವಲ್ಪ. ಈಗ ಹೇಳೋಕ್ಕಾಗಲ್ಲ. ನೀವು ಯಾವಾಗಲೋ 65ನೇ ಇಸ್ವಿಲಿ ಒಂದ್ಸಲ ಬರೋದು, 2010ಕ್ಕೆ ಒಂದ್ಸಲ ಬಂದು ನಾನೇನು ಮಾಡಲಮ್ಮ? ನೀವು ಬರೋದು ಕಷ್ಟ, ನೀವು ಮಾಡ್ಕೊಳ್ಳೋದು ಕಷ್ಟ. ರಾತ್ರಿ ಎಲ್ಲ ನಡ್ಕೊಂಡು ಹೋಗೋದಾಗಲಿ, ನಾವು ಮಾಡಲೇಬೇಕಂತ ತೀರ್ಮಾನ ತಗೊಳ್ಳಿ, ಒಳ್ಳೆಯದಾಗತ್ತೆ. ಇಲ್ಲ ನೀವು ನನ್ನೆಲ್ಲ ಯಾರ ಹತ್ರ ಹೋದ್ರೂ ಒಳ್ಳೆಯದಾಗಲ್ಲ. ಫಸ್ಟು ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಕ್ಷಯರೋಗದ ಬಗ್ಗೆ ಏನು ಮಾಹಿತಿ ತಿಳಿಸ್ತಾ ಇದ್ದಾರೆ, ಅದನ್ನು ಮುಂದುವರಿಸ್ಬೋದು. ಈಗ ಇವತ್ತು ಶುಗರ್ ಫಸ್ಟ್ ಆಪ್ಷನ್ನು, ಸೆಕೆಂಡ್ ಆಪ್ಷನ್ನು ಕ್ಯಾನ್ಸರ್. ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಶುಗರು ಮತ್ತು ಕ್ಯಾನ್ಸರು ಬೇರೆ ದೇಶದಲ್ಲಿ ಮೀರಿ ಮುಂದೆ ಹೋಗುವಂಥ ಮಟ್ಟಕ್ಕೆ ನಾವು ಆಲ್ರೆಡಿ ಭಾರತ ದೇಶ ಹೊರಟೋಗಿದ್ದೀವಿ. ಯಾಕೆ ಅಂದರೆ ಇದನ್ನು ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ಹೌದು. ಕ್ಷಯರೋಗ ಏನಕ್ಕೆ ಬರುತ್ತೆ? ಯಾವುದೇ ಮೆಡಿಕಲಲ್ಲಿ ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ನಾನು ಕೊಡ್ತೀನಿ. ಯಾವುದೇ ಮೆಡಿಕಲಲ್ಲಿ ಶಾಸ್ತ್ರದವರಿಗೆ ಇದ್ರಿಗೆ ಉತ್ತರ ಇಲ್ಲ, ನಮ್ಮ ಹತ್ರ ಇದೆ. ಏನದು? ತುಂಡ, ಉದ್ದ ತುಂಡ ಮನೆ ಕಟ್ತಾ ಇದೆಯಲ್ಲ, ಅದೇ ಕ್ಷಯರೋಗ. ನಂಬರ್ 1. ನಂಬರ್ 2, ಹೇಳಲೇಬೇಕು, ಕಷ್ಟ ಆಗುತ್ತೆ. ಹೆಂಗಸರಿಗೆ ಜನನಾಂಗದಲ್ಲಿ ವ್ಯತ್ಯಾಸಗಳು ಬರುತ್ತೆ. ಸಿಕ್ಕಾಬಿಟ್ಟೆ ತಡ್ಕೊಳಕ್ಕಾಗದೇ ಇರತಕ್ಕಂತಹ ವೇದನೆಗಳನ್ನ ಅನುಭವಿಸ್ತಾರೆ ಹೆಂಗಸರು. ಹೇಳೋಕ್ಕೂ ಆಗಲ್ಲ, ಡಾಕ್ಟ್ರ್ ತೋರ್ಸೋಕ್ಕೂ ಆಗಲ್ಲ. ಇಂಥದ್ದು ಕೂಡ ಬರುವಂಥದ್ದು ಏನಕ್ಕೆ ಅಂದರೆ,
ಉದ್ದ ತುಂಡ ಮನೆಯಲ್ಲಿ ಯಾರು ಇರ್ತಾರೋ ಹೆಂಗಸರುಗಳ ಜನನಾಂಗ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ, ಫುಲ್ ಡ್ಯಾಮೇಜ್. ನೀವೆಂಥ ಮೆಡಿಸಿನ್ ಕೊಟ್ಟು ಇದಕ್ಕೆ ರಿಪೇರಿ ಇಲ್ಲ. ಇದನ್ನು ತಾಕತ್ತಾಗಿ ನಾನು ಹೇಳಿ ತೋರಿಸ್ಕೊಡ್ತೀನಿ. ಉದ್ದ ತುಂಡ ಮನೆ ಪ್ರಪಂಚದ ಇತಿಹಾಸದಲ್ಲಿ 98% ಭಾಗ, ನಮ್ಮ ಕರ್ನಾಟಕದಲ್ಲಿ 99% ಭಾಗ ಎಲ್ಲರೂ ಉದ್ದ ತುಂಡ ಮನೆಯಲ್ಲೇ ಮನೆ ಕಟ್ಟಿರೋದು. ಇದಕ್ಕೆ ಕ್ಷಯದ ಮನೆ. ಎಲ್ಲರಿಗೂ ಶಾಕ್ ಆಗ್ಬೋದು. ಯಾಕೆ ಅಂದರೆ ಇದನ್ನು ಹೇಳೋಕ್ಕೆ ಯಾವನಿಗೂ ಗುಂಡಿಗೆ ಇಲ್ಲ. ಯಾಕೆ ಅಂದರೆ ಗೊತ್ತಿಲ್ಲ. ಉದ್ದ ತುಂಡ ಪಂಚಾಂಗದಲ್ಲಿ ಐತೆ ಸ್ವಾಮಿ ಅಂತ ಯಾರು ಪಂಚಾಂಗ ತಗೊಂಡು ಅವ್ನು ಬಂದರೆ ಇಲ್ಲೇ ನಾನು ಕಟ್ಟಾಕ್ತೀನಿ. ಇಲ್ಲಿ ಬಂದು ಹೇಳಬೇಕು ಉದ್ದ ತುಂಡ ಪಂಚಾಂಗದಲ್ಲಿ ಐತೆ ಅಂತ. ಉದ್ಧಾರ ಆಗಿಲ್ವಲ್ಲ, ಅದಕ್ಕೆ ಉತ್ತರ ಕೊಡು ಫಸ್ಟು. ಪಂಚಾಂಗದಲ್ಲಿ ಸರಿಯೇ, ಉದ್ಧಾರ ಆಗಿದೆಯಾ ಪ್ರಪಂಚದಲ್ಲಿ? ಎಷ್ಟು ಜನಕ್ಕೆ ಉದ್ದ ತುಂಡ ಕೊಡ್ತಾ ಇದ್ದೀರಾ ನೀವು? 23/35, 33/45. ಯಾರ ಅಪ್ಪನ ಮನೆಯದು ಅಂತ ಭೂಮಿಯನ್ನು ಈ ರೀತಿಯಾಗಿ ನೀವು ಜನಗಳಿಗೆ ಹೇಳ್ತೀರಾ? 1 ಇಂಚು ಜಾಗನೂ ಕೂಡ ಭಗವಂತನ ಶಕ್ತಿ ಇರ್ತಕ್ಕಂಥ ಜಾಗವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆ ಮಾಡ್ಕೊಂಬಿಟ್ಟು ಇಷ್ಟದಂಗೆ 2 ಈ ಕಡೆ ಹೇಳ್ಕೊ, ಈಶಾನ್ಯ ಮುಂದಕ್ಕೆ ತಳ್ಳು, ಎಲ್ಲ ನಿಮ್ಮದೇ ಪ್ಲ್ಯಾನು. ಹೆಂಗೆ ಮಾಡ್ತೀರಾ? ಭೂಮಿ ಯಾರ್ದು ಸೊತ್ತಲ್ಲ, ಭೂಮಿ ಭಗವಂತನ ಸೊತ್ತು. ಅದನ್ನು ಬಳಸಬೇಕಾದ್ರೆ ನೀವು ಭಗವಂತನಿಗೆ ಹತ್ರ ಆಗಿರಬೇಕು. EMIಗೆ ಸಿಕ್ಕುತ್ತೆ ಲೋನು ಅಂದ್ಬಿಟ್ಟು ಸಿಕ್ಕದ ಕಡೆ ಎಲ್ಲ ಮನೆ ಕಟ್ಕೊಂಡ್ಬಿಟ್ರೆ ಅದೆಲ್ಲ ನಡೆಯಲ್ಲ. ಯಾರ ಮನೆಯಲ್ಲಿ ಹೋಗೋಣ, ಯಾರ ಮನೆಯಲ್ಲಿ ಕುಟುಂಬ ನೆಮ್ಮದಿಯಾಗಿದೆ ಅಂತ ಸ್ವಲ್ಪ ಯೋಚನೆ ಮಾಡೋಣ. ಒಂದು ಸಲ ಒಬ್ಬ ಮನುಷ್ಯ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂದ ಮೇಲೆ ಈ ಸಮಸ್ಯೆ ಏನಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಹೌದು. ಅದನ್ನು ಬಿಟ್ಬಿಟ್ಟು ನಾನು ಎಷ್ಟೋ ಸಲ ಕೇಳ್ತೀನಿ, ನಿಮ್ಮ ಮನೆಯ ಬಾಗಿಲಿಗೆ ಏನು ಕಟ್ಟಿದ್ದೀರಾ ಅಂತ. ಇದೆಲ್ಲ ಕಟ್ಟಿಕೊಳ್ಳದೆ ಎಷ್ಟೋ ಜನ ವಾಸ ಮಾಡೋಕ್ಕಾಗೋದೇ ಇಲ್ಲ. ಅಮಾವಾಸ್ಯೆ ಬಂದರೆ ತಡೆ ಹೊಡಿಸ್ಬೇಕು. ಒಂದು ಕಪ್ಪು ಬಟ್ಟೆದು, ಒಂದು ಹಸಿರು ಬಟ್ಟೆದು, ಎಲ್ಲ ತಂದು ಬಾಗಿಲು ಕಟ್ಕೊಳ್ಳೋದು, ಆಮೇಲೆ ಕತ್ತಕ್ಕೆ ಕಟ್ಕೊಳ್ಳೋದು, ತೋಳಕ್ಕೆ ಕಟ್ಕೊಳ್ಳೋದು, ಮಕ್ಕಳಿಗೂ ಕತ್ಗೆ ಹಾಕೋದು. ಏನು ಲೈಸೆನ್ಸ್ದು ಓಲ್ಡ್ರದ್ದು ಹಾಕ್ತಾರಲ್ಲ ಹಂಗೆ, 3 ಅಂದ್ರ ಮೇಲೆ ಒಂದು. ಇದು ಯಾಕೆ ಇಷ್ಟೊಂದು ಯಂತ್ರ ಆಗ್ತದೆ? ಅಯ್ಯೋ ಸ್ವಾಮಿ ಅಮಾವಾಸ್ಯೆ ಬಂದರೆ ಹಿಂಗೆ ಆಗೋಯ್ತು ಮಗ ಅಲ್ವಾ? ಇದೆಲ್ಲ ಬೇಕಾ? ಯಾಕೆ ಅಂತಂದರೆ ನಾವು ನಿಜಕ್ಕೂ ಹೇಳ್ತೀನಿ, ಮನೆ ಅಂತಕ್ಕಂತಹ ಒಂದು ವಿಚಾರದಲ್ಲಿ ಜನ್ಮಾಂತರದ ಪುಣ್ಯಶೇಷ ಬೇಕು. ಜನ್ಮಾಂತರದ ಪುಣ್ಯಶೇಷ ಇದ್ದರೆ ಮಾತ್ರ ನಿಮಗೆ ಒಳ್ಳೆ ಇಂಜಿನಿಯರ್ ಆಗಲಿ, ಒಳ್ಳೆ ಪುರೋಹಿತರಾಗಲಿ, ಒಳ್ಳೆ ಯಾರು ಬೇಕಾದ್ರೂ ಸಿಗ್ತಾರೆ. ಯಾರೋ ಪಕ್ಕದಲ್ಲವರೇ ಅವ್ರಿಗೂ ಗೊತ್ತು ಅಂತ ಹೋಗ್ಬಿಟ್ಟು ಕಟ್ಕೊಂಡ್ರೆ ತಗಲಾಕತ್ತೀರಾ. ಹಾಗಂತ ಕಟ್ಟಿರೋ ಮನೆಯೆಲ್ಲ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಹೇಳ್ಕೊಳಕ್ಕಾಗದೇ ಇರುವಂಥ ಮನೆಗಳು ಬೇಕಾದಷ್ಟಿದೆ. ಯಾಕೆಂದ್ರೆ ಇಲ್ಲಪ್ಪ ಏನು ಚೆನ್ನಾಗಿದ್ದೀನೋ, ಗಂಡ ಹೆಂಡತಿ ಚೆನ್ನಾಗಿದ್ದೀವಪ್ಪ, ನಮ್ಮ ಮನೆ ಬೇಕಾದಷ್ಟು ಎಲ್ಲ ಕಟ್ಟಿದ್ದೀವಪ್ಪ, ಆಸ್ತಿ ಮಾಡಿದ್ದೀವಪ್ಪ, ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಆಸ್ತಿ ಮಾಡಿದ್ದು ಮನೆ ಕಟ್ಟಿದ ಮೇಲೆ ಆಸ್ತಿ ಮಾಡಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಎಷ್ಟೋ ಜನ ಇದ್ದಾರೆ. ನಾವು ಆ ಮನೆ ಕಟ್ಟಿದ ಮೇಲೆ 4 ಮನೆ ಕಟ್ತೋ, ಎಲ್ಲ ಮಕ್ಕಳು ಮದುವೆ ಮಾಡ್ದೋ, ಮಗ ಫಾರಿನ್ ಕಳಿಸಿದ್ದೀನಿ, ಅಮ್ಮ ಇಷ್ಟುದ್ದ ಪಟ್ಟಿ ಕೊಡ್ತಾರೆ. ಫೈನ್, ಹೌದು, ಸೂಪರ್. ಆದರೆ ನಿನಗೆ ರಾತ್ರಿ ನಿದ್ದೆ ಬರುತ್ತಾ ಅಂತ ಉತ್ತರ ಇಲ್ಲ. ಹೌದು, ನನಗೆ ಅದೇ ಕೇಳೋದು, ಇನ್ನೇನು ಕೇಳಲ್ಲ ನಾನು. ಎಲ್ಲವನ್ನು ಕೇಳಿಸ್ಕೊಂಡು ತುಂಬ ಸಂತೋಷ ತಾಯಿ. ಈಗ ನಂದೊಂದು ಪ್ರಶ್ನೆ, ಏನು ರಾತ್ರಿಗೆ ನಿದ್ದೆ ಮಾಡ್ತೀಯಾ? ಇಲ್ಲ ಸ್ವಾಮಿ. ಮುಗಿತಾ? ಅದಕ್ಕೋಸ್ಕರವಾಗಿ ಜನ್ಮಾಂತರದ್ದು ಯಾವುದು ಅಂದರೆ ನೀವು ಮಾಡುವ ನಿದ್ದೆ ಅಮ್ಮ. ಇದಕ್ಕೆ ಮೀರಿ ಆಸ್ತಿ ಇಲ್ಲಮ್ಮ. ಹೌದು. ಯಾವ ಮನುಷ್ಯನಿಗೆ ಸಮಯಕ್ಕೆ ಸರಿಯಾಗಿ ನಿದ್ದೆ ಬರುತ್ತೋ, ಸಮಯಕ್ಕೆ ಸರಿಗೆ ಅದೇ ನಿದ್ದೆ ಬರಬೇಕು, ನಾವು ಬರ್ಸ್ಕೊಳ್ಳೋದಲ್ಲ. ಅವರು ಜನ್ಮಾಂತರ ಪುಣ್ಯವಂತರು. ಎಷ್ಟು ಜನಕ್ಕೆ ನಿದ್ದೆ ಬರ್ಸ್ಬಿಟ್ಟು ನೋಡೋಣ, ಮಲ್ಕೊಂಬೋಣ. ಮಕ್ಕಳು ದೊಡ್ಡವ್ರು ಹೇಳ್ತಾರೆ ಮಲ್ಕೋ, ಕಣ್ಣು ಮುಚ್ಕೋ, ಲೈಟ್ ಆಫ್ ಮಾಡು, TV ಆಫ್ ಮಾಡು. ಇವ್ರು ಕಣ್ಣು ಮುಚ್ಚಿಸ್ತಾರೆ, ನಿದ್ದೆ ಬಂದಿರ್ಬೇಕಲ್ಲ. ಹೌದು. ಆಮೇಲೆ ಹೇಳ್ತಾರೆ ನನ್ನ ಮಗ ಕರೆಕ್ಟಾಗಿ 9 ಗಂಟೆಗೆ ಮಲ್ಕತಾನೆ ಅಂದರೆ ಲೈಟ್ ಆಫ್ ಆದರೆ ಮಲಗವನೆ ಅಂತ, ಕಣ್ಣು ಮುಚ್ಚಿದ್ರೆ ಮಲಗವನೆ ಅಂತ ಅಲ್ವಾ? ಅವ್ನು ಮಲ್ಕೊಳ್ಳೋದೆ 3 ಗಂಟೆ ರಾತ್ರಿಗೆ. ರಾತ್ರಿ ಎಲ್ಲ TV ನೋಡಬೇಕು. TV ನೋಡೋಕ್ಕಾಗಲ್ಲ, ಇವ್ರು ಕಾಟ ಅಲ್ಲ, ಮೊಬೈಲ್ ನೋಡ್ಕೋತಾರೆ. ಅದಕ್ಕೋಸ್ಕರವಾಗಿ ಅದರಲ್ಲಿ ಇನ್ನೊಂದು ಮ್ಯಾಜಿಕ್ ಏನು ಅಂದರೆ, ಅಪ್ಪ ನೋಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ಇಟ್ಕೊಂಡಿರ್ತಾರೆ, ದಿಂಬು ಒಳಗಡೆ ಇನ್ನೊಂದು ಇವ್ರು ಇಟ್ಕೊಂಡಿರ್ತಾರೆ. ಅವನು ಅಪ್ಪನ ಏನು ಅಂದರೆ ಮೊಬೈಲ್ ಕಿತ್ಕೊಂಡು ಆಚೆಗೆ ಹೋಗ್ತಾನೆ, ಒಳಗಡೆ ದಿಂಬು ಇರ್ತಕ್ಕಂಥದ್ದು ಯಾರಿಗದು? ಈ ಥರ ಎಲ್ಲ ಬಂದಿದೆ ನಮ್ಮ ಹತ್ರ ಕಂಪ್ಲೇಂಟು. ಸ್ವಾಮಿ ಇಲ್ಲ ಸ್ವಾಮಿ, ನಾನು ಈಸ್ ಮಡಿಕತ್ತೀನಿ ಅಂತಾನೆ. ಅವ್ನು ಕೇಳಿದ್ರೆ ತಲೆ ಬಗ್ಸ್ಕೊತಾನೆ. ಅಂದರೆ ಯಾಕೆ ಇದೆಲ್ಲ ಬರುತ್ತೆ? ಕಳ್ತನ ಮಾಡೋದು, ಗಂಡನ ಜೇಬಲ್ಲಿ ಕೈ ದುಡ್ಡು ಎತ್ಕೊಳ್ಳೋದು, ಇವೆಲ್ಲ ಯಾಕೆ ನಡೆಯುತ್ತೆ ಅಂದರೆ ಈಗ ತಾನೇ ಮಡಗಿದೆ, ದುಡ್ಡು ಎಲ್ಲೋಯ್ತು ಅಂತ ಪರದಾಡ್ತಿರ್ತಾರೆ, ನನಗೆ ಗೊತ್ತಿಲ್ಲ ಅಂತ ಮನೆಯೆಲ್ಲ ಹುಡುಕ್ತಾರೆ. ಇವೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಚೇಷ್ಟೆಗಳೇ ಹೊರತು ಯಾರೂ ಕಳ್ತನ ಮಾಡೋಕ್ಕಾಗಲ್ಲ. ಕಳ್ತನ ಮಾಡಬೇಕು ಅಂತ ಅನಿಸುತ್ತೆ, ಮನೆ ಕೆಲಸದವ್ರು ಕಳ್ತನ ಮಾಡ್ತಾರೆ, ಮನೆ ಮಕ್ಕಳೇ ಕಳ್ತನ ಮಾಡ್ತಾರೆ, ಪಕ್ಕದ ಮನೆಯವ್ರು ಕಳ್ತನ ಮಾಡ್ತಾರೆ, ನಿಂಬೆಹಣ್ಣು ತೆಗೆದು ನಿಮ್ಮ ಕಾಂಪೌಂಡ್ಗೆ ಎಸಿತಾರೆ,
ಬೇಕು ಅಂತ ಒಂಚೂರು ಅರ್ಶಿನ ಕುಂಕುಮ ಹಚ್ಬಿಟ್ರೆ ಓಡೋಗ್ಬಿಡ್ತಾನೆ ಇವನು. ಅದೇನು ಮಾಡಿರಲ್ಲ ಅಲ್ಲಿ. ಅದೇನು ಸ್ವಾಮಿ ಅಮಾವಾಸ್ಯೆ ಬಂದ್ರೆ ನಮ್ಮ ಮೊಟ್ಟೆ ಹಾಕ್ಬಿಡ್ತಾರೆ, ನಿಂಬೆಹಣ್ಣೆ ಹಾಕ್ಬಿಡ್ತಾರೆ, ಇವನೋಗಿ ತಡೆ ಕೇಳಕ್ಕೆ ಹೋಗ್ತಾನೆ. ಅಂದರೆ ಎಷ್ಟು ಸಮಸ್ಯೆಯನ್ನು ನಾವು ಸಿಕ್ಕಾಕೊಂಡಿದ್ದೀವಿ ಅಂದರೆ, ಭಯವನ್ನು ಹುಟ್ಟಿಸುವುದು, ಚಿಂತೆಯನ್ನು ಮಾಡಿಸುವುದು ನಮ್ಮ ಮನೆಯೇ ಕಾರಣ. ಆದ ಕಾರಣವಾಗಿ ದಯವಿಟ್ಟು ಯಾರು ಮನೆ ಕಟ್ಟಬೇಕಾದ್ರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಮನೆ ಕಟ್ಕೊಂಡ್ರೆ ನಿಮಗೆ ಸೇರಿದ್ದು, ನಾವೇನು ಹೇಳೋಕ್ಕಾಗಲ್ಲ. ಕಾರಣ ಮನೆ ತಣ್ಣಗೇ ಇರಬೇಕು. ಆ ಇರಬೇಕಾದ್ರೆ ಏನು ಮಾಡಬೇಕು ಅಂದರೆ, ನೀವು ಹಸಿರು ಅಂತಕ್ಕಂಥದ್ದನ್ನು ಮನೆ ಸುತ್ತ ತರಬೇಕು. ಸುತ್ತ ಥರ ಕಾಂಪೌಂಡ್ಗೆ ಜಾಗ ಇರಲ್ಲ, ಸುತ್ತ ತರೋದೆಲ್ಲ ಬಂತು ಅಲ್ಲಮ್ಮ. ಹಾಗಾಗಿ ಪರಿಸರದಲ್ಲಿ ಮನೆ ಇದ್ದಾಗ ಮನೆ ತಣ್ಣಗಿರುತ್ತೆ. ನಾವು ಪರಿಸರವನ್ನು ಗಮನಿಸ್ತಾ ಇಲ್ಲ, ಪಾರ್ಕಿಂಗ್ ಮಾಡ್ಕೊಂಡು ಮನೆ ಕಟ್ಕೋತಾ ಇದ್ದೀವಿ, ಮತ್ತು ಫ್ಯಾನ್ ಹಾಕ್ಕೊಂಡು ಮಲ್ಕೋತಾ ಇದ್ದೀವಿ, ಮಕ್ಕಳನ್ನು ಮಲಗಿಸ್ತಾ ಇದ್ದೀವಿ. ಕಣ್ಣು ಏನಾಗತ್ತೆ ಅಂದರೆ, ಮಕ್ಕಳ ತಲೆ ಭಾಗ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಹಂಗಂತ ನೀವು ಹಾಕೋಬೇಡಿ ಫ್ಯಾನು ಅಂತ ಹೇಳ್ತಿಲ್ಲ, ಗಮನಿಸ್ಕೊಂಡು ಮನೆ ಕಟ್ಟಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದಳ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.